ಏನನ್ನ ಬೇಕಾದರೂ ಬರೆಯುವಂತಹ ಒಂದು ಸ್ವಾತಂತ್ರ್ಯ ಇತ್ತು. ಹಾಗಾಗಿ ನಾನು ತುಂಬ ಆವಾಗಲೇ ನನಗೆ ನನಗೆ ಬೋಲ್ಡ್ ಅನ್ನೋ ಪದದ ಅರ್ಥನೇ ಗೊತ್ತಿರಲಿಲ್ಲ. ಅಂದರೆ ಇನ್ ದ ಸೆನ್ಸ್ ನಾನು ಏನು ಬರೀಬೇಕು ಅಂತಿದ್ನೋ ಅದನ್ನು ಬರೀತಿದ್ದೆ, ಅದನ್ನು ಅವ್ರು ಹಾಗೆ ಹಾಕೋರು. ಲಂಕೇಶ್ ಒಂದು ತುಂಬ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ ಅವರು. ಈಗ ಯಾರ್ಯಾರು ಮಾತಾಡ್ತಾರೆ ನನಗೆ ಲಂಕೇಶ್ ಗೊತ್ತು ಅಂತ, ಅವರೆಲ್ಲರೂ ಕುರುಡರು ಆನೆನ ನೋಡ್ದಂಗೆ ಕಾಲು ಕೈ ಸೊಳ್ಳೆ ಇಟ್ಕೊಂಡು ನನಗೆ ಗೊತ್ತು ಅಂತ ಹೇಳ್ದಂಗೆ ಅದು. ಅಥವಾ ಒಂದು ಸಮುದ್ರನ ಒಂದು ಬೊಗಸೆಲ್ಲಿ ಹಿಡಿದು ನನಗೆ ಸಮುದ್ರ ಗೊತ್ತು ಅಂತ ಹೇಳ್ದಂಗೆ ನನ್ನನ್ನು ಸೇರಿಸ್ಕೊಂಡು ಮಾತಾಡ್ತಾಯಿದ್ದೀನಿ ನಾನು. ಅದರಿಂದ ಹೊರಗೆ ನಾನಲ್ಲ, ನಮಗೆ ದಕ್ಕಿದ ಲಂಕೇಶ್ ಅವ್ರ ಬಗ್ಗೆ ನಾವು ಮಾತಾಡ್ಬೋದೇ ಹೊರತು ಲಂಕೇಶ್ನ ಈ ಬಹುತ್ವಗಳನ್ನು ಶೋಧಿಸ್ತಾನೇ ಇದ್ದೀವಿ ನಾವಿನ್ನು. ಯಾರೂ ಧೈರ್ಯವಾಗಿ ನನಗೆ ಸಂಪೂರ್ಣ ಗೊತ್ತು ಲಂಕೇಶ್ ಅಂತ ಹೇಳೋಕ್ಕೆ ಆಗೋದಿಲ್ಲ. ಇಬ್ಬರನ್ನ ಬಿಟ್ಟರೆ, ಒಂದು ಬಸವರಾಜು ಮೇಗಲ್ಕೇರಿ ಅವ್ರು ಬಂದಿಲ್ಲ. ನಾನು ವೇದಿಕೆ ಮೇಲೆ ನಿಂತು ಲಂಕೇಶ್ ಬಗ್ಗೆ ಮಾತಾಡಲ್ಲ ಅಂತ ಅವನು ಮಾತಾಡಲ್ಲ. ಇನ್ನೊಬ್ಬರು ರೇಖಾರಾಣಿ ಇಲ್ಲಿ ಮಾತಾಡದೇ ಇರೋದು ಬಹಳ ದೊಡ್ಡ ಲೋಪ ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಅವರಿಬ್ಬರಿಗೆ ಬಿಟ್ಟರೆ ಲಂಕೇಶು ಅವರ ಭಾವ ಪ್ರಪಂಚ ಮತ್ತು ಬೌದ್ಧಿಕ ಪ್ರಪಂಚ ಎರಡನ್ನು ಇಡಿಯಾಗಿ ಸಮಗ್ರವಾಗಿ ಗ್ರಹಿಸಿದವರು ಇವರಿಬ್ಬರೇ ಅಂತ ನನ್ನ ದೃಷ್ಟಿನಲ್ಲಿ. ಬೇರೆಯವರೆಲ್ಲರೂ ಸ್ವಲ್ಪ ಲಂಕೇಶ್ನ ಪಡ್ಕೊಂಡಿದ್ದಾರೆ ಹೊರತು ಒಟ್ಟಾಗಿ ಗ್ರಹಿಸೋಕ್ಕೆ ಯಾರಿಗೂ ಆಗಿಲ್ಲ, ನನಗೂ ಆಗಿಲ್ಲ. ನಾನು ತುಂಬ ಲಕ್ಕಿ. ಯಾಕಂದರೆ ಆವಾಗಿನ ಕಾಲದ ಈ ಪ್ರಸಿದ್ಧ ಲೇಖಕರು ಯಾರ್ಯಾರಿದ್ದರು ಅವ್ರ ಜೊತೆ ನನಗೆ ಒಡನಾಟ ಇತ್ತು ಅನ್ನೋದನ್ನೇ ನಾನು ನನ್ನ ಒಂದು ಧನ್ಯತೆಯ ಭಾವದಲ್ಲಿ ಅಂದ್ಕೊಂಡಿದ್ದೀನಿ. ನಾನು ಲಂಕೇಶ್ ಬಗ್ಗೆ ಮಾತಾಡಬೇಕು, ಅದು ಸಾಂಗತ್ಯದ ಬಗ್ಗೆ ಮಾತಾಡಬೇಕು ಅಂದಾಗ ನಾನು ಸುಮ್ಮನೆ ಕೂತ್ಕೊಂಡು ಏನೇನು ಹೇಳಬಹುದು ಅಂತ ಪಾಯಿಂಟ್ಸ್ ಹಾಕ್ಕೊಳ್ತಾ ಹೋದೆ. ಅದು ಒಂದು ಅರ್ಧ ಗಂಟೆನಲ್ಲಿ 100 ಪಾಯಿಂಟ್ ಆಗೋಯ್ತದು. ಬರೀ ಚುಕ್ಕಿ ಇಟ್ಕೊಂಡು ಇದನ್ನು ಹೇಳ್ಬೋದು ಅಂತಿದ್ದಂಗೆ 100 ಪಾಯಿಂಟ್ ಆಗೋಯ್ತು. ಇವ್ರು ನನಗೆ 10 ನಿಮಿಷ ಟೈಮ್ ಕೊಡ್ತಾರೆ ಅಂತ ನಾನು ಅದನ್ನೆಲ್ಲ ಕಟ್ ಮಾಡಿ ಒಂದು 10 ಪಾಯಿಂಟ್ನ ಬರ್ಕೊಂಬಂದೆ. ಅದು 10 ಹೇಳೋಕ್ಕಾಗಲ್ಲ, ಒಂದು 5 ಹೇಳೋಕ್ಕೆ ನನಗೆ ಅವಕಾಶ ಸಿಗ್ಬೋದು ಅಂತ. ಈಗ ಇಲ್ಲಿ ಅನುಪಸ್ಥಿತಿಯಲ್ಲಿರುವಂಥವರು ನನಗೆ ಇನ್ನೊಂದು 5 ಪಾಯಿಂಟ್ನ ಸೇರಿಸಿ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಆದರೆ ಅದು ನನ್ನ ಗ್ರಹಿಕೆ ಮತ್ತು ನನ್ನ ಸಾಂಗತ್ಯದ ಒಂದು ಮೆಲುಕು ಹೊರತು ಲಂಕೇಶ್ನ ನಿಮಗೆ ತೋರಿಸ್ಕೊಡ್ತೀನಿ ಅಂತ ಹೇಳುವಷ್ಟು ಧಾರ್ಷ್ಟ್ಯ ಅಲ್ಲ ಅದು. ಯಾಕಂದರೆ ಫಸ್ಟ್ ಟೈಮು ನಾನೆಲ್ಲ ವೈಯಕ್ತಿಕ ಅನುಭವಗಳನ್ನ ಹೇಳ್ತೀನಿ, ಅವರ ಬರಹಗಳ ಬಗ್ಗೆ ವಿದ್ವತ್ತಿನ ಭಾಷಣ ಮಾಡೋದಿಲ್ಲ. ಲಂಕೇಶ್ ಪತ್ರಿಕೆ ಬಂದಿದ್ದು ಅದರ ಸಾಂಸ್ಕೃತಿಕ ಮಹತ್ವ, ಅದೇನು ಜನಪ್ರಿಯ ಅದೆಲ್ಲ ನಿಮಗೆ ಗೊತ್ತಿದೆ, ಅಥವಾ ಬೇರೆ ಯಾರಿಗಾದ್ರೆ ಹೇಳ್ಬೋದು. ಅವರು ಪೇಜ್ 2ನಲ್ಲಿ ಒಂದು ಪ್ರಬಂಧ ಹಾಕೋಕ್ಕೆ ಶುರು ಮಾಡಿದ್ರು. ಪ್ರಬಂಧ ಅಲ್ಲ, ಅದು ಒಂದು ಬರಹ. ಪೇಜ್ 2ನಲ್ಲಿ ಏನು ಬರುತ್ತೆ ಅನ್ನೋದು ಬಹಳ ಕುತೂಹಲಕಾರಿಯಾಗಿತ್ತು ಮತ್ತು ಅದು ಬಹಳ ಜನಪ್ರಿಯವಾಗಿತ್ತು. ಆವಾಗ ಈ ಪೂಲನ್ ದೇವಿ ಬಗ್ಗೆ ಒಂದು ಚಿತ್ರ ಬಂತು, ಶೇಖರ್ ಕಪೂರ್ದು. ಅದರಲ್ಲಿ ಒಂದು ಪ್ರಣಯ ದೃಶ್ಯದಲ್ಲಿ ಅವಳದೊಂದು ಡೈಲಾಗ್ ಇದೆ, ವುಮನ್ ಆನ್ ಟಾಪ್. ಅದು ಅವಳು ಅವನು ಒಬ್ಬ ಸುಸ್ತಾಯಿತು ಅಂದಾಗ ಅವನು ನೀನೇನು ಮಾಡಿದೆ, ಎಲ್ಲ ಮಾಡಿದ್ದು ನಾನೇ ಅಂತ ಅವಳು ಹೇಳ್ತಾಳೆ. ಆ ಡೈಲಾಗ್ ಇಟ್ಕೊಂಡು ಇಡೀ ದೇಶದಲ್ಲಿ ಚರ್ಚೆ ಆಗ್ತಾಯಿತ್ತು. ಎಲ್ಲ ಮೀಡಿಯಾದವರು ಇದನ್ನು ನೀವು ಹಾಕಿರೋದು ವಿದೇಶಕ್ಕೆ, ಅಂದರೆ ವೆಸ್ಟ್ನ ಟಿಟಿಲೇಟ್ ಮಾಡೋಕ್ಕೆ, ಅವ್ರನ್ನ ಆಕರ್ಷಿಸೋಕ್ಕೋಸ್ಕರ ಈ ದೃಶ್ಯ ಮತ್ತು ಈ ಒಂದು ಮಾತನ್ನು ಹಾಕಿದ್ದೀರಾ ಅಂತ ಎಲ್ಲ ಕಡೆಯಿಂದನೂ ಚರ್ಚೆ ಆಗ್ತಾಯಿತ್ತು. ಆವಾಗ ಖುಷ್ವಂತ್ ಸಿಂಗ್ ಒಂದು ಮಾತು ಹೇಳಿದರು, ಸೆಕ್ಸ್ ಬಗ್ಗೆ ನಮ್ಮ ಭಾರತೀಯ ನಾರಿಗೆ ನಮ್ಮ ಅಜ್ಜಿ ಮುತ್ತಜ್ಜಿ ಅವರಜ್ಜಿ ಎಲ್ಲರಿಗೂ ಏನು ಹೇಳ್ಕೊಡ್ಬೇಕಾಗಿಲ್ಲ, ಯಾರು ಏನು ಹೇಳ್ಕೊಡ್ಬೇಕಾಗಿಲ್ಲ, ಇದೆಲ್ಲ ನಾವು ಮಾಡಿರೋದೆ, ಇದೆಲ್ಲ ಈ ವಾದ ವಿವಾದನೇ ವೇಸ್ಟ್ ಇದು ಅಂತ ಹೇಳಿದರು. ಇದನ್ನು ನಾನು ಲಂಕೇಶ್ ಹತ್ರ ಮಾತಾಡ್ತಾಯಿದ್ದೀನಿ. ಅದು ನ್ಯೂಸ್ ಆಗಿತ್ತಲ್ಲ. ಸೊ ಆವಾಗ ನಾನೇನು ಮಾಡಿದೆ, ಹೇಳ್ತಾ ನನ್ನ ಕೆಲವು ಅಭಿಪ್ರಾಯಗಳನ್ನ ಸೇರಿಸ್ಕೊಂಡು ಹೇಳ್ತಾ ಇದ್ದೆ. ಇದನ್ನು ಬರ್ಕೊಡು ಅಂತಂದರು. ಒಂದೇ ದಿವಸ ನಾಳೆನೇ ಕೊಡಬೇಕಿತ್ತು. ಸೊ ನಾನು ಪೂಲನ್ ದೇವಿ ಸಂಭೋಗ ಭಾರತೀಯ ನಾರಿ ಇತ್ಯಾದಿ ಅಂತ ಒಂದು ಲೇಖನ ಬರ್ಕೊಟ್ಟೆ. ಅದು 2ನೇ ಪೇಜಲ್ಲಿ ಬಂತು.
ಅದು ತುಂಬ ಜನಪ್ರಿಯ ಆಯ್ತದು. ತುಂಬ ಜನ ಅದ್ರ ಬಗ್ಗೆ ಮಾತಾಡಿದ್ರು. ಆಮೇಲೆ ಲಂಕೇಶ್ ನೆಕ್ಸ್ಟ್ ವೀಕು ಏನು ಬರೀತೀಯ ಈ ಸತಿ ಅಂತ ಕೇಳಿದರು. ಹಾಗೆ ನಾನು ಲಂಕೇಶ್ ಪತ್ರಿಕೆಯಲ್ಲಿ ಪೇಜ್ 2ನಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಬರೆದೆ. ಒಂದು ದಿವಸ ಫೆಮಿನಿಸಮ್ ಅಂದ್ರೇನೆ ಅಂತ ಕೇಳಿದ್ರು, ಸ್ತ್ರೀವಾದ ಅಂದ್ರೇನು. ಆವಾಗ ಹೆಣ್ಣು ಅನ್ನೋ ಕಾರಣಕ್ಕೆ ಅವಳನ್ನ ಅವಕಾಶ ವಂಚಿತಳನ್ನಾಗಿ ಮಾಡಿಸೋದು, ಅದರ ವಿರುದ್ಧ ಮಾಡ್ತಾ ಇರೋವಂಥ ಅದ್ರ ಬಗ್ಗೆ ಬರಿ ಅಂತಂದರು. ಆಮೇಲೆ ಪತಿವ್ರತೆಯ ಪರಿಕಲ್ಪನೆ ಬಗ್ಗೆ ಎಷ್ಟೊಂದು ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದಂಗೆ ಆ ಪೇಜ್ 2ನಲ್ಲಿ ನಾನು ಬರೆಯೋಕ್ಕೆ ಶುರು ಮಾಡಿದೆ. ಅಫ್ಕೋರ್ಸ್ ನನ್ನ ಪದ್ಯಗಳನ್ನು ಬರ್ತಾಯಿತ್ತು. ಅದರಲ್ಲಿ ಈ ಮೂರ್ತಿ ಬರಬೇಕಿತ್ತು ಇವತ್ತು. ಅವರು ಅದಕ್ಕೆ ಚಿತ್ರಗಳನ್ನ ತುಂಬ ಚೆನ್ನಾಗಿ ಚಿತ್ರಗಳನ್ನು ಬರಿತಾಯಿದ್ರು ಅದಕ್ಕೆ, ನನ್ನ ಕವನಗಳಿಗೆ. ಸೊ ಲಂಕೇಶ್ ಪತ್ರಿಕೆಯಲ್ಲಿ ಕಥೆ ಆಗಲಿ, ನನ್ನ ಮೊದಲ ಕಥೆನೂ ಅದರಲ್ಲೇ ಬಂದಿತ್ತು. ಕಥೆ ಆಗಲಿ, ಪ್ರಬಂಧ ಆಗಲಿ, ಕವನ ಆಗಲಿ ಬರೋದು ಯಾಕೆ ಪ್ರತಿಷ್ಠೆ ಆಗ್ತಾಯಿತ್ತು ಅಂತಂದರೆ, ಅವರು ತಿದ್ದುತ್ತಾ ಇರಲಿಲ್ಲ. ಏನನ್ನ ಬೇಕಾದರೂ ಬರೆಯುವಂತಹ ಒಂದು ಸ್ವಾತಂತ್ರ್ಯ ಇತ್ತು. ಹಾಗಾಗಿ ನಾವು ತುಂಬ ಆವಾಗಲೇ ನನಗೆ ನನಗೆ ಬೋಲ್ಡ್ ಅನ್ನೋ ಪದದ ಅರ್ಥನೇ ಗೊತ್ತಿರಲಿಲ್ಲ. ಅಂದರೆ ಇನ್ ದ ಸೆನ್ಸ್ ನಾನು ಏನು ಬರೀಬೇಕು ಅಂತಿದ್ನೋ ಅದನ್ನು ಬರೀತಿದ್ದೆ, ಅದನ್ನು ಅವ್ರು ಹಾಗೆ ಹಾಕೋರು. ಒಂದು ದಿವಸಕ್ಕೂ ಒಂದು ಪದನೂ ಅವರು ಇದನ್ನು ಚೇಂಜ್ ಮಾಡುವಂತಾಗಲಿ ಅಥವಾ ಇದು ನಮ್ಮ ಇದಕ್ಕೆ ಆಲೋಚನೆಗೆ. ಯಾಕಂದರೆ ಹೋದ ವಾರ ಕೂಡ ನನಗೆ ದೀಪಾವಳಿ ವಿಶೇಷಾಂಕಕ್ಕೆ ಯಾರೋ ಪದ್ಯ ಕೇಳಿಬಿಟ್ಟು ನಾನು ಕಳಿಸಿದ್ರೆ, ಮೇಡಮ್ ಇದು ನಮ್ಮ ಪತ್ರಿಕೆಗೆ ಭಾಳ ಸ್ಟ್ರಾಂಗ್ ಮೇಡಮ್, ಹಾಕೋಕ್ಕಾಗಲ್ಲ ಅಂತ ಹೇಳಿದರು. ಹಂಗಾರೆ ಬಿಟ್ಬಿಡಿ ಅಂತಂದೆ ನಾನು. ಲಂಕೇಶ್ ಹಾಗೆಲ್ಲ ಹೇಳ್ತಾನೆ ಇರಲಿಲ್ಲ. ಎಷ್ಟು ಏನು ಬರೆದ್ರೂ ಚೆನ್ನಾಗಿ ಬರೆದಿದ್ರೆ ಮಾತ್ರ ಹಾಕ್ತಾಯಿದ್ರು. ಹಾಗಾಗಿ ನನಗೆ ಒಂದು ಐಡೆಂಟಿಟಿ ಕೊಟ್ಟಿದ್ದು ಮತ್ತು ನನಗೆ ಬೆಳೆಸಿದ್ದು ಲಂಕೇಶ್ ಪತ್ರಿಕೆ ಮತ್ತು ಲಂಕೇಶ್. ಇದಕ್ಕೆ ಮುಂದುವರಿಕೆಯಾಗಿ ಅಕ್ಷರ ಹೊಸ ಕಾವ್ಯನ ಲಂಕೇಶ್ ಸಂಪಾದನೆ ಮಾಡಿ ತಂದಿದ್ರು. ಫಸ್ಟ್ ತಂದಾಗ 73ನಲ್ಲೋ 74ರಲ್ಲೋ ಬಂತದು. ಬರೀ ಗಂಡಸರೇ ಇದ್ದಿದ್ದು, ಒಬ್ಬಳು ಹೆಣ್ಣು ಹುಡುಗಿದು ಕವನ ಇರಲಿಲ್ಲ. ಆವಾಗ ಕಡೆಗಳಿಗೆನಲ್ಲಿ ಅಯ್ಯೋ ಹೆಣ್ಣು ಧ್ವನಿನೂ ಬೇಕು ಅಂದ್ಬಿಟ್ಟು ನಳಿನಿ ದೇಶಪಾಂಡೆ ಅನ್ನುವ ಒಂದು ಸುಳ್ಳು ಹೆಸರಿನಲ್ಲಿ 2 ಪದ್ಯ ಹಾಕಿದ್ರು. ಆದರೆ ಆ 2 ಪದ್ಯಗಳು ಅತ್ಯದ್ಭುತ ಕವನಗಳು. ಅದನ್ನು ಬರೆದಿದ್ದು ಪೂರ್ಣಚಂದ್ರ ತೇಜಸ್ವಿನೋ ಇಲ್ಲ ನಾಡಿಗರೋ ಅಂತ ದೊಡ್ಡ ಗಲಾಟೆ ಇದುವರೆಗೂ ಇದೆ, ಯಾರಿಗೂ ಗೊತ್ತಿಲ್ಲ. ಆದರೆ ಹೆಚ್ಚಿನ ಜನ ಅದು ಪೂರ್ಣಚಂದ್ರ ತೇಜಸ್ವಿನೇ ಅಂತ ಒಪ್ಕೊತಾ ಇದ್ದಾರೆ. ಆದರೆ ತುಂಬ ವರ್ಷಗಳ ಕಾಲ ಅದು ಗೊತ್ತಿರಲಿಲ್ಲ, ಈಗಲೂ ಗೊತ್ತಿಲ್ಲ. ಸಂದೇಹ ಅಷ್ಟೇ ಅವ್ರು ಬರೆದಿರ್ಬೋದು ಅಂತ. ಅದಾಗಿ 25 ವರ್ಷ ಆದಮೇಲೆ ಅಕ್ಷರ ಹೊಸ ಕಾವ್ಯನ ಒಂದು ಪರಿಷ್ಕೃತ ಆವೃತ್ತಿ ತಂದರು. ಈ ಸತಿ ಅವ್ರಿಗೆ ಆ 25 ವರ್ಷದ ಕಾಲಾಂತರದಲ್ಲಿ ಎಷ್ಟೊಂದು ಬದಲಾವಣೆ ಆಗಿತ್ತು ಅಂತಂದರೆ, ತುಂಬ ಜನ ಹೆಂಗಸರು ಬರೆಯೋಕ್ಕೆ ಶುರು ಮಾಡಿದರು. ಸೊ ಈ ಸಲ ಅವರು ಹೆಣ್ಣು ಮಕ್ಕಳ ಕವನಗಳನ್ನು ಸೇರಿಸ್ಕೊಳ್ಳೇಬೇಕಾಯಿತು. ಆರಿಸಿ ಅಳೆದು ತೂಗಿ ಡಿಸ್ಕಸ್ ಮಾಡಿ ಎಲ್ಲ ಮಾಡಿ 7 ಜನದ್ದೇನೋ ಅವ್ರು ಹಾಕಿದ್ರು. ಅದ್ರಲ್ಲಿ ನನ್ನ ಪದ್ಯನೂ ಇದೆ. ಮತ್ತು ಅದಕ್ಕೂ ಒಂದು ಒಳ್ಳೆಯ ಒಂದು ಮುನ್ನುಡಿಯನ್ನು ಕೂಡ ಅವರು ಬರೆದ್ರು. ಸ್ವಲ್ಪ ಗ್ರಜ್ಜಿಂದನೇ ಮಾತಾಡ್ತಾಯಿದ್ರು ಅವರು. ಅಂತೂ ನೀವು ನಿಮ್ಮ ಸ್ಥಾನ ಇದರಲ್ಲಿ ತೊಗೊಂಬಿಟ್ರಿ ನೀವು ಅನ್ನೋ ಥರದಲ್ಲಿ. ಅದು ಒಂದು. ಇನ್ನದು ಅವ್ರಿಗೆ 60 ವರ್ಷ ಆದಾಗ ಮೈಸೂರಲ್ಲಿ ಒಂದು ಸಮಾರಂಭ ಮಾಡಿದ್ರು. ನಾನು ಹೋಗಬೇಕಿತ್ತು. ನಾನು ಒಂದು ಪದ್ಯ ಬರೆದೆ. ಅದೇನೆಂದರೆ, ಅವರು ನಿಮ್ಮಿ ಕಾಲಮ್ ಇತ್ತಲ್ಲ, ನಿಮ್ಮಿ ಕಾಲಮ್ ಬಗ್ಗೆ ಹೇಳಬೇಕಾದ್ರೆ ಅದೇ ಒಂದು ಗಂಟೆ ಆಗುತ್ತೆ. ನಿಮ್ಮಿ ಅಂತ ಒಬ್ಬಳು ಹುಡುಗಿ ಇವ್ರನ್ನ ಅಂಕಲ್ ಅಂದ್ಕೊಂಡು ಅವಳು ಇವ್ರಿಗೆ ಬರೆಯೋ ಪತ್ರಗಳ ಥರ ಆ ಒಂದು ಕಾಲಮ್ ಅಂಕಣನ ಅವರು ಬರೀತಾಯಿದ್ರು. ಯಾರು ಬರೀತಾರೆ ಅಂತ ಗೊತ್ತಿರಲಿಲ್ಲ. ನಿಮ್ಮಿ ಅಂತ ಒಬ್ಬಳು ಹುಡುಗಿ ಇದ್ದಾಳೆ, ಮೈಸೂರಲ್ಲಿ ಇದ್ದಾಳೆ ಅಂತ ಇವ್ರು ಹಬ್ಸಿದ್ರು. ಯಾವುದೋ ಒಂದು ಫೋಟೋನು ಹಾಕಿದ್ರು. ಸೊ ಜನಗಳು ನಿಮ್ಮಿ ಅಂತ ಒಬ್ಳು ಇದ್ದಾಳೆ ಅಂಥೇಳಿ ಮೈಸೂರಲ್ಲೆಲ್ಲ ಹೋಗಿ ಅವಳನ್ನ ಹುಡುಕಿ, ಬೆಂಗಳೂರಲ್ಲಿ ಪತ್ರಿಕೆ ಆಫೀಸ್ಗೂ ಬಂದು ನಾನು ನಿಮ್ಮಿನ ಮದುವೆ ಆಗ್ತೀನಿ ಅಂತ ಒಬ್ಬ ಫೇಮಸ್ ಫಿಲ್ಮ್ ಸ್ಟಾರು ಅವನು ಬಂದು, ಸರ್ ನನಗೆ ನಿಮ್ಮಿನ ಪರಿಚಯ ಮಾಡಿಕೊಡಿ, ನಾನು ಮದುವೆ ಮಾಡ್ಕೋಬೇಕು ಅಂತ. ಸೊ ಎಲ್ಲರೂ ಹೀಗೆ ಮಾಡ್ತಾಯಿದ್ರು. ಸೊ ನನಗೆ ಲಂಕೇಶನ್ ನಾನು ತುಂಬ ಫ್ರೆಂಡ್ಸ್ ಆಗಿದ್ದರಿಂದ ನನಗೇನು ಬಿಡೇ ಏನಿರಲಿಲ್ಲ. ನಾನು ತುಂಬ ಸರಾಗವಾಗಿರ್ತಾಯಿದ್ದೆ ಅವ್ರ ಜೊತೆ. ಸೊ ಅಂಕಲ್ ಹೂವಾಚ ಅಂತ ಒಂದು ಪದ್ಯ ಬರೆದ್ಬಿಟ್ಟು ಅದನ್ನು ಮೈಸೂರಲ್ಲಿ ಸ್ಟೇಜಲ್ಲಿ ಓದ್ಬಿಟ್ಟು ಅವ್ರಿಗೆ ಅದನ್ನು ಗಿಫ್ಟಂಗೆ ಕೊಟ್ಬಿಟ್ಟು ನಾ ಬಂದ್ಬಿಟ್ಟೆ ಬೆಂಗಳೂರಿಗೆ. ಆ ವಾರ ಆ ಪತ್ರಿಕೆಯಲ್ಲಿ ಆ ಪದ್ಯ ಹಾಕಬೇಕು ಅಂತ ಅವರು ಡಿಸೈಡ್ ಮಾಡಿದರು. ಅದು ಅವ್ರನ್ನ ಭಾಳ ಕ್ರಿಟಿಕಲಾಗಿ ನೋಡಿದಂಥ ಪದ್ಯ ಅದು. ಈ ಡಿ ಆರ್ ನಾಗರಾಜು, ನನಗೂ ಡಿ ಆರ್ ನಾಗರಾಜ್ಗೂ ಫೈಟ್ ಅದಕ್ಕೇ. ಈ ಥರ ತುಂಬ ಬೇಕಾದಷ್ಟಿದೆ.
ಹಾಕಬೇಡಿ ಸರ್ ಅಂತ ಲಂಕೇಶ್ಗೆ ಹೇಳಿದ್ದಾರೆ. ಯಾಕೆ ಅಂತ ಹೇಳಿದ್ರು, ಇಲ್ಲ ಏನು ಅಷ್ಟೊಂದು ಕ್ರಿಟಿಕಲ್ ಆಗಿದೆ, ನಿಮ್ಮನ್ನೇನು ಟೀಕ್ಸಿರೋದು, ಅದನ್ನ ಯಾಕೆ ಹಾಕ್ತೀರಾ ಅಂತ. ಈ ಲಂಕೇಶ್ ಏನು ಮಾಡಿದ್ರು, ಪ್ರತಿಭಾ ನನ್ನನ್ನು ಟೀಕ್ಸಿ ಬರೆದ ಪದ್ಯ ಚೆನ್ನಾಗಿದೆ ಅಂತ ಹಾಕ್ತಾಯಿದ್ದೀನಿ, ಹಾಕ್ತೀನಿ ಅಂದಾಗ DR ಬಂದ್ಬಿಟ್ಟು ಹಾಕಬೇಡ ಅಂತ ಹೇಳ್ದ, ಆದರೂ ಹಾಕ್ತಾಯಿದ್ದೀನಿ. ಅದು ನನ್ನನ್ನು ನಾನು ವಿಮರ್ಶೆ ಮಾಡ್ಕೊಳ್ದಿದ್ರೆ ಹೇಗೆ, ನಾನು ಬೇರೆಯವ್ರಿಗೆಲ್ಲನೂ ಟೀಕೆ ಟಿಪ್ಪಣಿ ಬರೆದೋನು ಅಂತ ಅದನ್ನೇ ಮರೆಯುವ ಮುನ್ನದಲ್ಲಿ ಬರೆದ್ಬಿಟ್ಟು ಆ ಪದ್ಯನ ಹಾಕಿದ್ರು. ಮೇಲ್ಗಡೆ ಮರೆಯುವ ಮುನ್ನ, ಕೆಳಗಡೆ ನನ್ನ ಪದ್ಯ. ನಾನು DRನ ಸುಮ್ಮನೆ ಬಿಡ್ತೀನಾ? ಆಮೇಲೆ ನಾನು ಇವ್ರಿಗೆ ಮಾರನೇ ದಿವಸ ಬಿಟ್ಟು, DR ಏನಕ್ಕೆ ನನ್ನ ಪದ್ಯ ಹಾಕಬೇಡ ಅಂತ ಹೇಳಿದ್ರು ಅಂತ ಲಂಕೇಶ್ ಜೊತೆ ಜಗಳ ಆಡಿದೆ. ಅವರು ನೀನು ನೋಡಿದ್ರೆ ಅವ್ರಿಗೆ ನೀನು ಬೊಮ್ಮನ್ನಂತ ಅಂತ ಅಂದಿದ್ರು. ಅದಕ್ಕೆ ಅದಾಗಿ ಸುಮಾರು ದಿವಸ ಆದಮೇಲೆ ನನಗೆ ಅವರು ಟೀಕೆ ಮಾಡಬೇಕಾದ್ರೆ ಉಬ್ಬು ಹಲ್ಲಿನ ಮಾಧ್ವ ಸುಂದರಿ ಅಂತ ಬರೆದ್ರು. ಮಾಧ್ವ ಮಠಾಧೀಶನ ಗೆಳತಿ ಅಂತ. ಅವ್ರಿಗೆ ನಾನು ಅನಂತಮೂರ್ತಿ ಜೊತೆ ಕ್ಲೋಸ್ ಇದ್ದೆ, ಅವ್ರ ಗರ್ಲ್ ಫ್ರೆಂಡ್ ಇರ್ಬೋದು ಅಂದ್ಕೊಂಡು ಇವರು ಮಾಧ್ವ ಮಠಾಧೀಶ ಮತ್ತು ಉಬ್ಬು ಹಲ್ಲಿನ ಮಾಧ್ವ ಸುಂದರಿ. ನೀವು DRಗೆ ಮಾತ್ರ ಅವತ್ತು ಬೊಮ್ಮನ ನೋಡ್ತಾ, ನೀವೇನು ಮಾಡಿದ್ರೆ ನೀವು ಅದೇ ತಾನೇ ಮಾಡ್ತಾ ಇರೋದು, ನನ್ನನ್ನು ಮಾಧ್ವ ಅಂತ ಕರೆದ್ಬಿಟ್ಟು ನಿಮ್ಮನ್ನು ನೀವು ಇನ್ಸಲ್ಟ್ ಮಾಡ್ಕೊಂಡಿದ್ದೀರಿ ಅಂತ ಜಗಳ ಆಡಿದ್ದೆ ನಾನು ಅವ್ರ ಹತ್ರ. ಅವಾಗ ಈ ಅಂಕಲ್ ವಾಚ ನಾನು ಓದ್ತೀನಿ ಈ ಕಡೆ ಲಾಸ್ಟಲ್ಲಿ. ಆಮೇಲೆ ಒಂದು ದಿವಸ ಮನೆಯಲ್ಲಿ ಜಗಳ ಆಗಿಬಿಟ್ಟಿತ್ತು. ತುಂಬ ಜಗಳ ಆಡ್ತಾಯಿದ್ವಿ ನಾವು, ಎಷ್ಟೇ ಪ್ರೀತಿ ಇದ್ರೂ ಜಗಳನೂ ಆಡ್ತಾಯಿದ್ವಿ. ಸೊ ನಂಗೆ ಭಾಳ ಬೇಜಾರಾಗ್ಬಿಟ್ಟಿತ್ತು, ಹತ್ಬಿಟ್ಟಿದ್ದೆ. ಲಂಕೇಶ್ ಪತ್ರಿಕೆಗೆ ಹೋದೆ. ನಾವು ಏನಿದ್ರು ಅಲ್ಲಿ ಲಂಕೇಶ್ನ ಮೀಟ್ ಮಾಡೋಕ್ಕೆ ಹೋಗ್ತೀವಿ, ಪ್ರತಿ ವಾರ ಹೋಗ್ತಾನೇ ಇದ್ವಿ ಯಾವಾಗಲೂ. ಸೊ ನಾವು ಹೋಗಿ ಬಾಗಿಲು ತೆಗೆದು ನೋಡಿದೆ, ಅವ್ರು ಬರೀತಾಯಿದ್ರು. ಇದು ಆ್ಯಕ್ಚುಲಿ ಈ ಪ್ರಸಂಗನ ನಾನೆಲ್ಲೋ ಬರೆದಿದ್ದೀನಿ ಕೂಡ. ಬಗ್ಗಿ ನೋಡಿದೆ, ಅವ್ರು ನನ್ನನ್ನು ನೋಡ್ಬಿಟ್ಟು ಬಾಬಾ ಅಂತಂದರು. ನಾವು ಒಳಗಡೆ ಹೋಗಿ ಕೂತ್ಕೊಂಡು ಏನಾಯಿತು ಅಂತ ನನ್ನ ಮುಖ ನೋಡಿನೇ ಅವ್ರು ಕೇಳಿದ್ರು, ಏನಾಯಿತು ಮಾತಾಡೋ. ಸೊ ನಾನು ಹಿಂಗಾಯಿತು ಹಂಗಾಯಿತು ಅದಾಯಿತು ಇದಾಯಿತು ಅಂತೆಲ್ಲ ಎಲ್ಲ ಮಾಡಿದೆ. ಅವರೆಲ್ಲ ಕೇಳಿಕೊಂಡು ಸಮಾಧಾನ ಮಾಡಿ, ಒಂದು ಸ್ಕಾಚ್ ಕುಡಿಯೋಣ ಅಂತ ಅಂದ್ಬಿಟ್ಟು ಇಬ್ಬರೂ ಒಂದೊಂದು ಸ್ಕಾಚ್ ಕುಡಿದ್ಬಿಟ್ಟು ಸಮಾಧಾನ ಮಾಡಿ ತಮಾಷೆ ಎಲ್ಲ ಮಾಡಿ ನಕ್ಕು ಎಲ್ಲ ಆದಮೇಲೆ ಅವರು ಏನು ಮಾಡ್ತಾಯಿದ್ರಿ ಅಂತ ಕೇಳಿದೆ. ಕಥೆ ಬರೀತಾಯಿದ್ದೆ ಅಂದರು. ನನ್ನ ಜರ್ರಂತ ನಾನು ನೆಲಕ್ಕಿಳಿದ್ಬಿಟ್ಟೆ. ಒಬ್ಬ ಕಥೆಗಾರನಿಗೆ ಕಥೆ ಬರೀತಾ ಇದ್ದಾಗ ಯಾರಾದರೂ ಬಂದು ಡಿಸ್ಟರ್ಬ್ ಮಾಡಿದ್ರೆ ಎಷ್ಟು ಕೋಪ ಬರುತ್ತೆ. ನಾನು ಪದ್ಯ ಬರೀತಾ ಇದ್ದಾಗ ಯಾರಾದರೂ ಬಂದು ಡಿಸ್ಟರ್ಬ್ ಮಾಡಿದ್ರೆ ಎಷ್ಟು ಕೋಪ ಬರುತ್ತೆ. ನಾನು ಫುಲ್ಲು ಕುಸಿದೋಗ್ಬಿಟ್ಟು, ಅಯ್ಯೋ ಸಾರಿ 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 ನಂಗೆ ಗೊತ್ತಾಗಲಿಲ್ಲ, ನೀವು ಹೇಳಬೇಕಿತ್ತು, ಕತೆ ಬರೀತಿದ್ದೀನಿ ಅಂತ ಹೇಳಿದರೆ ನಾನು ಒಳಗಡೆ ಬರ್ತಾ ಇರಲಿಲ್ಲ ಅಂತೆಲ್ಲ ತುಂಬ ದಯನೀಯವಾಗಿ ಬೇಡ್ಕೊಂಡೆ. ಸಾರಿ ಸಾರಿ ಸರ್. ಅವ್ರು ಏನಂದ್ರು ಗೊತ್ತಾ, ಅಲ್ಲ ನೀನು ಬಗ್ಗೆ ನೋಡಿದಾಗ್ಲೇ ನೀನು ಹತ್ತಿದ್ಯಾ, ಏನೋ ಬೇಜಾರಲ್ಲಿ ಬಂದಿದ್ಯಾ ಅಂತ ನಂಗೆ ಗೊತ್ತಾಯ್ತು. ಬೇಜಾರಲ್ಲಿ ಬಂದಿರೋ ಒಬ್ಬ ಫ್ರೆಂಡ್ನ ಕಳಿಸ್ಬಿಟ್ಟು ನಾನು ಕತೆ ಬರೆದ್ರೆ ಆ ಕತೆದು ಏನು ಸಾರ್ಥಕ್ಯ ಅಂತ. ಇದು ಯಾವ ಲಂಕೇಶು ನಿರ್ದಾಕ್ಷಿಣ್ಯವಾಗಿ ಅಷ್ಟು ಘೋರವಾಗಿ ಕಟುವಾಗಿ ವಿಮರ್ಶೆ ಮಾಡ್ತಿದ್ರು, ಅದೇ ಲಂಕೇಶಲ್ಲಿ ಈ ಮುಖನೂ ಇತ್ತು. ಅವ್ರು ಎಷ್ಟು ಜನಕ್ಕೆ ಹೆಂಗೆ ಹೆಲ್ಪ್ ಮಾಡ್ತಾಯಿದ್ರು ಅನ್ನೋದು ನನಗೆ ಗೊತ್ತು. ಹಿಂದೆ ಮುಂದೆ ನೋಡಿದೆ, ಯೋಚನೆ ಮಾಡಿದೆ, ಯಾರಿಗಾರ ಹೆಲ್ಪ್ ಮಾಡಬೇಕು ಅನ್ಸಿದ್ರೆ ಮಾಡೋದು, ಅದರ ಬಗ್ಗೆ ಮಾತಾಡದೇ ಇರೋದು, ಸಮಾಧಾನ ಮಾಡೋದು ಮತ್ತು ಅರ್ಥ ಮಾಡ್ಕೊಳ್ಳೋದು ಎಷ್ಟಿತ್ತು ಅವರಲ್ಲಿ ಅನ್ನೋದು ಗೊತ್ತು. ನಾನು ನೋಡಿದ್ದೀನಿ ಅಷ್ಟೇ. ಯಾವ ಲಂಕೇಶ್ನ ನೀವು ವೇದಿಕೆಯಿಂದ ಮುಗಿಸ್ಬಿಡಬೇಕು ಅನ್ನೋಷ್ಟು ಕೋಪದಲ್ಲಿ ಮಾತಾಡುವಂತಹ ಸಂದರ್ಭಗಳಿತ್ತೋ ಅಷ್ಟೇ ಈ ಥರದ ಒಂದು ಮಾನವೀಯ ಗುಣ ಕೂಡ ಅವರಲ್ಲಿ ಇತ್ತು ಅನ್ನೋದು ಇದೊಂದು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಒಂದು ದಿವಸ ಇದ್ದಕ್ಕಿದ್ದಂಗೆ ಅವರಿಗೆ ಪೇಂಟಿಂಗ್ ಮಾಡಬೇಕು ಅಂತ ಬಂದ್ಬಿಡ್ತು. ಅವರು ಬಸವರಾಜ್ಗೆ ಒಂದಷ್ಟು ಪೇಪರು, ಕಾರ್ಡ್ಬೋರ್ಡು, ಪೇಂಟಿಂಗು ಅದೆಲ್ಲ ತರಿಸ್ಕೊಂಡ್ರು. ಕುತ್ಕೊಂಡು ಏನು 4-5 ದಿವಸ ಪೇಂಟ್ ಮಾಡಿದ್ದು. ನನಗೂ ಒಂದು ಕೊಟ್ಟಿದ್ದಾರೆ, ಪ್ರತಿಭಾ, ನಂದಕುಮಾರ್, ಅಭಿರಾಮ, ಭಾಮಿನಿಗೆ ಅಂತ ವಿಶ್ ಮಾಡಿ. ಅದು ಇವತ್ತು ಇಟ್ಕೊಂಡಿದ್ದೀನಿ, ನಾನು ಒಂದು ಸಣ್ಣ ಕಟ್ ಹಾಕಿ ಇಟ್ಕೊಂಡಿದ್ದೀನಿ. ಒಂದಷ್ಟು ದಿವಸ ಬಂದ್ಬಿಡ್ತು. ಆಮೇಲೆ ಇದ್ದಕ್ಕಿದ್ದಂಗೆ ಒಂದು ಸತಿ ಮ್ಯೂಸಿಕ್ ಕೇಳಬೇಕು ಅಂತ ಬಂದ್ಬಿಡ್ತು. ಸೊ ಅವರು ಗೌರಿಗೆ ಹೇಳಿ ಒಂದು
ಪ್ಲೇಯರ್ನ ತರಿಸ್ಕೊಂಡಿದ್ರು. ಅದನ್ನು ಪಕ್ಕದಲ್ಲಿಟ್ಟು ಮ್ಯೂಸಿಕ್ ಹಾಕೋಬೇಕು ಅಂತ. ಒಂದು ವಾರದಲ್ಲಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ಹೊಟ್ಟೋಯ್ತು ಅವ್ರಿಗೆ. ಅದಾಗ್ತಾ ಇರಲಿಲ್ಲ. ಸೊ ಮಾರ್ಬಿಡೋಣ ಅಂತಿದ್ದೀನಿ ಅಂದರು. ಹೌದಾ, ನನಗೊಂದು ಪ್ಲೇಯರ್ ಬೇಕಿತ್ತು, ನಾನು ತಗೊಳ್ಳ ಅಂದೆ. ಎಷ್ಟು ಅಂದೆ. 10,000 ರೂಪಾಯಿ ಅಂದರು. ನಾನು ಹೋಗಿ ಮನೆಯಲ್ಲಿ ಹೇಳಿದೆ, ಲಂಕೇಶ್ ಒಂದು ಹೊಸ ಸಿಸ್ಟಮ್ ತಗೊಂಡಿದ್ದಾರೆ, ಅವ್ರಿಗೆ ಇಷ್ಟ ಇಲ್ಲಂತೆ, ಮಾರ್ಬಿಡ್ತಾ ಇದ್ದಾರೆ. ಎಷ್ಟು? 10,000. ಅಷ್ಟು ಹೇಳಿ ನಾನು ಸುಮ್ಮನಾಗ್ಬಿಟ್ಟೆ. ನನ್ನ ಗಂಡ ನನಗೆ ಸರ್ಪ್ರೈಸ್ ಮಾಡಬೇಕು ಅಂತ ಲಂಕೇಶ್ ಪತ್ರಿಕೆ ಆಫೀಸ್ಗೆ ಹೋಗಿ ಅವ್ರಿಗೆ 10,000 ರೂಪಾಯಿದು ಚೆಕ್ ಕೊಟ್ಬಿಟ್ಟು ಆ ಮ್ಯೂಸಿಕ್ ಸಿಸ್ಟಮ್ನ ನಮ್ಮ ಮನೆಗೆ ತೊಗೊಂಬಂದರು. ಅದಾದಮೇಲೆ ನಡೆದಿದ್ದು ನಾನು ಪಬ್ಲಿಕ್ಕಾಗಿ ಹೇಳ್ಬೋದೋ ಇಲ್ಲೋ ಗೊತ್ತಿಲ್ಲ, ಯಾಕಂದರೆ ನಾನು ಇದುವರೆಗೂ ಯಾರಿಗೂ ಹೇಳಿಲ್ಲ ಇದನ್ನು. ರೆಕಾರ್ಡ್ ಮಾಡದೇ ಇದ್ದರೆ ಚೆನ್ನಾಗಿರ್ತಿತ್ತು. ಈ ರೆಕಾರ್ಡ್ ಮಾಡ್ತಾ ಇದ್ದಾರೆ, ಅದು ನಾಳೆ 10 ಜನ ನೋಡಿದ್ರೆ ಇರಲಿ, ಹೇಳೇ ಬಿಡ್ತೀನಿ. ಗೌರಿಗೆ ನಮ್ಮ ಮನೆಗೆ ಆ ಮ್ಯೂಸಿಕ್ ಪ್ಲೇಯರ್ ಹೋಯಿತು ಅಂತ ಗೊತ್ತಾಯಿತು. ಅವ್ರು ನನಗೆ ಅದನ್ನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಬಿಟ್ಲು. ಸೊ ಅಲ್ಲಿ ಬಂದು ದೊಡ್ಡ ಗಲಾಟೆ ಮಾಡಿಬಿಟ್ಲು. ಏನು ಕೊಟ್ಟಿದ್ದನ್ನೆಲ್ಲ ಯಾವಳಿಗೋ ಕೊಡ್ತೀರಾ ನೀವು, ಅವಳಿಗೇನೆ ಕೊಟ್ಟಿದ್ದು ಅಂತ ಫುಲ್ ಕೆಟ್ಟದಾಗಿ ಜಗಳ ಮಾಡಿದ್ದು. ಅವ್ರಿಗೆ ತುಂಬ ಅಪ್ಸೆಟ್ ಆಗಿಬಿಟ್ಟಿತ್ತು. ರೇಗಾಡಿ ಚೀರಾಡಿ ಆಮೇಲೆ ಬಸ್ಸನ್ನು ನಾನು ಏನು ಹಿಂಗೆ ಮಾಡ್ತಾಳೆ, ತೊಗೊಂಬ ಹೋಗೋ ಆ ಚೆಕ್ನ ಅಂತ. ಸೊ ಬಸ್ಸು ತಂದು ಕೊಟ್ಟಿದ್ದಾನೆ. ನನ್ನ ಪುಣ್ಯಕ್ಕೆ ಅದು ಚೆಕ್ ಇತ್ತಲ್ಲಿ. ಚೆಕ್ನ ತೋರಿಸಿದ್ದಾರೆ. ಅವಳು ಅದನ್ನು ಕೊಂಡ್ಕೊಂಡ್ಲು, ನಾನು ಗಿಫ್ಟ್ ಕೊಟ್ಟಿದ್ದಲ್ಲ ಅಂತ. ಈ ವಿಷಯ ನನಗೆ ಆಮೇಲೆ ಗೊತ್ತಾದಾಗ ಅವ್ರು ನನಗೆ ಬೇಜಾರು ಮಾಡ್ಕೊಂಡು ಹೇಳಿದರು ನನಗೆ, ಇವಳೇನೋ ನಾನು ನಿನಗೆ ಗಿಫ್ಟೇ ಕೊಟ್ಟೆ ಅಂತ ಇಟ್ಕೋ, ಇವಳು ಯಾಕೆ ಹೆಂಗೆ ಆಡಬೇಕು ಅಂತೆಲ್ಲ ನನ್ನ ಹತ್ರ ರೇಗಾಡಿ ಚೀರಾಡಿ ಎಲ್ಲ ಮಾಡಿದ್ರು ಅವರು. ಆ ಸಿಸ್ಟಮ್ಮು ನನಗೆ ಈ ಘಟನೆಯಿಂದಾಗಿ ಎಷ್ಟು ಪ್ರಿಯವಾಗಿದೆ ಅಂದರೆ, ಅದಾಗಿ 35 ವರ್ಷ ಆಯಿತು. 35 ಹತ್ತತ್ರ 40 ವರ್ಷ ಆಯಿತು. ಇನ್ನೂ ಇಟ್ಕೊಂಡಿದ್ದೀನಿ ನಾನು, ಮಾರಿಲ್ಲ ಅದನ್ನು. ನಮ್ಮ ಮನೆಯಲ್ಲೆಲ್ಲ ನಮ್ಮ ಮಕ್ಕಳು ಹೇಳ್ತಾರೆ, ಇದು ಯಾವುದೋ ತಾತರಾಯನ ಕಾಲದ್ದು ಮ್ಯೂಸಿಕ್ ಸಿಸ್ಟಮ್, ಇದು ಜಾಗ ತಿಂತಾ ಇದೆ, ಇದನ್ನ ಯಾಕಂದರೆ ಅದ್ರದ್ದು ಇಷ್ಟಿಷ್ಟು ದೊಡ್ಡ ಸ್ಟೀರಿಯೋಗಳು, ಇದನ್ನು ಮಾರು ನೀನು, ಗುಜರಿಗಾದರೂ ಹಾಕ್ಬೋದು ಇದನ್ನು ಅಂತಂದರೆ ನಾನು ಮಾರಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಯಾಕಂದರೆ ಅದು ಇದೆಲ್ಲ ಪ್ರಸಂಗದಿಂದಾಗಿ ನನಗೆ ಬಂದಿದ್ದದು ಮತ್ತು ಲಂಕೇಶ್ ಹತ್ರ ತೊಗೊಂಡಿದ್ದು ಅಂದ್ಬಿಟ್ಟು ನಾನು ಇನ್ನೂ ಇಟ್ಕೊಂಡಿದ್ದೀನಿ. ಆಮೇಲೆ ಲಂಕೇಶ್ಗೆ ತುಂಬ ಸಣ್ಣ ವಿಷಯಗಳಲ್ಲೂ ತುಂಬ ಆಸಕ್ತಿ ಇದೆ. ಇದನ್ನು ನಾನು ಒಂದು ಕಡೆ ಬರೆದಿದ್ದೀನಿ, ಆ ಒಂದು ಪಟೋಲಾ ಸೀರೆ ಬಗ್ಗೆ. ಪಟೋಲಾ ಸೀರೆ ಅಂತ ಏನೋ ಬಂದಾಗ ಏನೇನೋ ವಿಷಯದ ಬಗ್ಗೆ ನಾವು ಮಾತಾಡ್ತಿದ್ವಿ. ಪಟೋಲಾ ಸೀರೆ ಅಂದರೆ ಏನು ಅಂದರೆ, ಅವಾಗ ನಾನು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ. ಪಟೋಲಾ ಸೀರೆ ಅಂದರೆ ದಾರಗಳಲ್ಲಿ ಹಿಂಗೆ ಕಟ್ಬಿಟ್ಟು ಡೈ ಮಾಡಿ ಆಮೇಲೆ ಅದನ್ನು ನೇಯ್ತಾರೆ ಅಂಥೇಳಿ. ಇವಾಗೆಲ್ಲನೂ ತುಂಬ ಸುಲಭವಾಗಿ ಯೂಟ್ಯೂಬಲ್ಲಿ ವೀಡಿಯೋಗಳು ಅದನ್ನೆಲ್ಲ ನೋಡಿಬಿಡ್ತೀರಿ. ಆದರೆ ಅವಾಗ ಅದು ಸಾಧ್ಯ ಇರಲಿಲ್ಲ. ಸೊ ನಾನು ಫುಲ್ಲು ಎಕ್ಸ್ಪ್ಲೇನ್ ಮಾಡಿದ್ದೆ. ಆಮೇಲೆ ಅದನ್ನು ಹೇಳ್ತಾ ಕಡೆಯಲ್ಲಿ ಪ್ರತಿಯೊಂದು ಹೆಂಗಸನ ವಾರ್ಡ್ರೋಬಲ್ಲೂ ಒಂದು ಪಟೋಲಾ ಸೀರೆ ಇರಬೇಕು, ಒಂದು ಕಾಂಚೀಪುರಂ ಸೀರೆ, ಒಂದು ಪಟೋಲಾ ಸೀರೆ ಇರಬೇಕು ಅಂತೆಲ್ಲ ಹೇಳಿ ಭಾಳ ಅದನ್ನು ವಿಜೃಂಭಿಸಿ ಅದನ್ನು ಹೇಳಿದ್ದೆ ನಾನು. ಆ ವರ್ಷ ನನ್ನ ಬರ್ತ್ಡೇಗೆ ಅವರು 2,000 ರೂಪಾಯಿ ಕೊಟ್ಬಿಟ್ಟು ಹೋಗಿ ಒಂದು ಪಟೋಲಾ ಸೀರೆ ತಗೋ ಅಂತ ಹೇಳಿದರು. ಆ ಪಟೋಲಾ ಸೀರೆ ಎಷ್ಟು ಕಾಸ್ಟ್ಲಿ ಅಂತಂದರೆ 2,000ಕ್ಕೆ ಬರ್ತಿರ್ಲಿಲ್ಲ. ನಾನು ಮತ್ತೆ ಅದಕ್ಕೆ ಇನ್ನೊಂದು 1,000 ರೂಪಾಯಿ ಹಾಕಿ 3,000 ರೂಪಾಯಿಗೆ ಒಂದು ಪಟೋಲಾ ಸೀರೆ ತೊಗೊಂಡೆ. ಅದು ಇವಾಗ 3,000 ರೂಪಾಯಿಗೆ ಅದ್ರ ಬ್ಲೌಸ್ ಪೀಸು ಬರೋಲ್ಲ. ಇದೇ ಆ ಸೀರೆ, ಇದೇನೆ. ಇದು 36-37 ವರ್ಷದ ಸೀರೆ ಆಗಿ ನಾನು ಜಾಸ್ತಿ ಉಡೋಕ್ಕಾಗಲ್ಲ. ಆದರೆ ನಾನು ಈ ಮಾತು ನಿಮಗೆ ಹೇಳಬೇಕು. ಮತ್ತು ಇದನ್ನು ತಗೊಂಡು ನಾನು ಉಟ್ಕೊಂಡು ಹೋಗಿ ಅವ್ರಿಗೆ ತೋರಿಸ್ದೆ, ಇದೇನೆ ನೋಡಿ, ಇದನ್ನು ಹೆಂಗೆ ಕಲರ್ ಮಾಡ್ತಾರೆ, ಹೆಂಗೆ ನೇಯ್ತಾರೆ ಅಂತ. ಈ ಸೀರೆಯನ್ನು ನಾನು ಅದಕ್ಕೆ 35 ವರ್ಷ ಆದ್ರೂ ಇಟ್ಕೊಂಡಿದ್ದೀನಿ. ಇನ್ನೊಂದು ಸತಿ ಏನಾಯಿತು, ಅವ್ರಿಗೆ ನಾನು ಹೇಳಿದ್ನಲ್ಲ, ಯಾರು ಬಂದರೆ ಏನೇನೋ ಕೊಡಿಸು, ಇದಕ್ಕಿದಂಗೆ ಆವಾಗ ಮಾಲ್ ಕಲ್ಚರ್ ಇರಲಿಲ್ಲ ಬೆಂಗಳೂರಲ್ಲಿ. ಫಸ್ಟ್ ಟೈಮು ಶಾಪರ್ ಸ್ಟಾಪ್ ಅಂತ ಒಂದು ಶುರು ಆಯಿತು. ಸೊ ಇವರು ಪೇಪರಲ್ಲೆಲ್ಲ ಬಂದಿತ್ತು, ದೊಡ್ಡ ಸುದ್ದಿ ಆಗಿತ್ತದು. ಅದು ಏನೇ ಅದು ಶಾಪರ್ ಸ್ಟಾಪ್ ಅಂತೆ, ಏನದು ಅಂತ. ಅದು ಮಾಲ್ ಥರ, ಅದೇ ನಮ್ಮ ಜನತಾ ಬಜಾರ್ ಥರನಾ ಅಂದರು. ಹೌದು, ನಮ್ಮ ಜನತಾ ಬಜಾರ್ ಥರನೇ, ಹೋಗಿ ನೋಡ್ಕೊಂಬರೋಣ ಅಂತಂದರು. ಹೋಗೋಣ ಅಂತಂದು ರೇಖನ್ನು ಕರೆದ್ರು. ನಾನು ರೇಖಾರಾಣಿ ನಾವು ಗ್ರೇಟ್ ಫ್ರೆಂಡ್ಸು. ರೇಖನ್ನು ಕರಿ ಅಂತಂದರು. ಅವಳು ಬಂದಳು. ನಾವು 3 ಜನ ಶಾಪರ್ ಸ್ಟಾಪ್ಗೆ ಹೋದ್ವಿ.
ಅವ್ರೇನು ಮಾಡಿದ್ರು ಗೊತ್ತಾ, ಬಾಗ್ಲಲ್ಲಿ ಬಂದು ಹಿಂಗೆ ನಿಂತ್ಕೊಂಡ್ಬಿಟ್ಟು, ಇದೇನಾ 5 ನಿಮಿಷ ಟೈಮ್ ಕೊಡ್ತೀನಿ, ನಿಮ್ಮಿಬ್ಬರಿಗೆ ಏನಾದ್ರು ಬೇಕಾದ್ರೆ ತಗೊಳ್ಳಿ ಅಂದರು. ರೇಖಂಗೆ ಅವ್ರು ಚೆನ್ನಾಗಿ ಗೊತ್ತು. ಅವಳು ಹೋಗಿ ಏನೋ ಒಂದು ಸಾಮಾನು ತಗೊಂಡು, ನಾನು ಅಲ್ಲೇ ನಿಂತಿದ್ದೆ, ಇನ್ನು 2 ನಿಮಿಷ ಇದೆ, 5 ನಿಮಿಷಕ್ಕೆ ನಾನು ಹೊರಡ್ತಾ ಇದ್ದೀನಿ, ನಿಂಗೆ ಏನಾದ್ರು ಬೇಕಾದರೆ ತಗೋ. ನನಗೆ ಸಂಕೋಚ ಆಗ್ತಾಯಿತ್ತು, ನಿಮ್ಮ ಹತ್ರ ಏನು ತಗೊಳ್ಳಿ. ಇಲ್ಲ ನಂಗೆ ಗೊತ್ತಾಗಲ್ಲ ಅಂತಂದೆ. ಎದುರುಗಡೆ ಒಂದು ಶೆಲ್ಫಲ್ಲಿ ಬ್ಯಾಗ್ಗಳೆಲ್ಲ ಇಟ್ಟಿದ್ರು. ಅದು ತಗೋ ಅಂದರು. ಸರಿ ಅಂತ ತೊಗೊಂಡೆ. 5 ನಿಮಿಷ, ಅದು ಒಳಗಡೆನೂ ಹೋಗಲಿಲ್ಲ, ಬಾಗಿಲಲ್ಲೇ ನಿಂತ್ಕೊಂಡು ಹಿಂಗೆ ನೋಡ್ಬಿಟ್ಟು ನಡೀರಿ ಅಂತ ನಾವಿಬ್ಬರದು ಬಿಲ್ ಕೊಟ್ಬಿಟ್ಟು ಹೊರಗಡೆ ಬಂದ್ವಿ. ಅದೇ ಬ್ಯಾಗ್ ಅದು. ಆ ಬ್ಯಾಗು ನನ್ನ ಜೊತೆ ಅವತ್ತಿಂದ ಇದೆ. ಸೊ ನನಗೆ ಆ ಬ್ಯಾಗು, ಈ ಸೀರೆ, ಇದೆಲ್ಲ ನಾನು ಯಾಕೆ ಆ ಮ್ಯೂಸಿಕ್ ಪ್ಲೇಯರು, ಇದೆಲ್ಲ ನನಗೆ ಒಂದು ಫಿಸಿಕಲ್ ಮೆಟೀರಿಯಲ್ನ ನಾವು ತುಂಬ ಸುಲಭವಾಗಿ ಕೊಟ್ಬಿಡ್ಬೋದು. ಅದಾದಮೇಲೆ ನನ್ನ ಹತ್ರ ಒಂದು 100 ಬ್ಯಾಗ್ ಇದೆ. ಆದರೆ ಅದನ್ನು ಬಿಸಾಕಬಾರ್ದು ಅಂತ ನಾನು ಜೋಪಾನವಾಗಿ ಇಟ್ಕೊಂಡು, ಅದನ್ನು ನೋಡಿದಾಗೆಲ್ಲ ನನಗೆ ಲಂಕೇಶ್ ನೆನಪಾಗುತ್ತೆ. ಆ ಮಾಲ್ ಕಲ್ಚರಿಗೆ ಮುಂಚೆ ಅವರು ಶಾಪರ್ ಸ್ಟಾಪ್ ಬಾಗಿಲಲ್ಲಿ ನಿಂತ್ಕೊಂಡು ಅದು ತಗೋ ಅಂತ ಹೇಳಿದ ನೆನಪಾಗುತ್ತೆ. ಅವಾಗದು 1,000 ರೂಪಾಯಿ, ಇವಾಗ ಅದಕ್ಕೆ 4-5 ಸಾವಿರ ರೂಪಾಯಿ ಅಥವಾ ಇನ್ನೂ ಜಾಸ್ತಿ ಆಗ್ಬೋದು. ಯಾಕಂದರೆ ಒಳ್ಳೆ ಲೆದರ್ ಅದು. ನೋಡಿ 35 ವರ್ಷ ಆದರೂ ಅದು ಇನ್ನೂ ನನ್ನ ಜೊತೆ ಇದೆ ಅಂತ. ಸೊ ಲಂಕೇಶನ ಜೊತೆಯ ಒಡನಾಟದ ನೆನಪುಗಳನ್ನ ಹಂಚ್ಕೊಳ್ಳಿ ಅಂದದ್ದಕ್ಕೋಸ್ಕರ ನಾನು ಇವತ್ತು ಇದನ್ನೆಲ್ಲ ಪಬ್ಲಿಕ್ಕಾಗಿ ಮಾತಾಡ್ತಾ ಇದ್ದೀನಿ. ಇನ್ನೊಂದು, ತಿಂಗಳ ಕಾರ್ಯಕ್ರಮ ಅಂತ ಒಂದು ಮಾಡೋಣ ಅಂತ ಒಂದು ದಿವಸ ಬಂದ್ಬಿಡ್ತು ಹುಕ್ಕಿ ಅವರಿಗೆ. ತಿಂಗ್ಳಿಗೆ ಒಂದು ಸಲ ಒಂದು ಕಲ್ಚರಲ್ ಪ್ರೋಗ್ರಾಮ್ ಮಾಡೋಣ ನಾವು ಅಂತ. ಹ್ಞೂ ಸರಿ ಅಂತ ಮೇಲ್ಗಡೆ ಜಾಗ ಇತ್ತು ಲಂಕೇಶ್ ಪತ್ರಿಕೆ ಆಫೀಸಲ್ಲಿ, ಅಲ್ಲಿಗೆ ಮಾಡೋಣ ಅಂತ. ಫಸ್ಟು ಯಾರೋ ಸುಭದ್ರಮ್ಮ ಮನ್ಸೂರ್ ಅಂತ ಹಾಡ್ತಾರಂತೆ, ಅವ್ರನ್ನ ಕರೆಸು, ಅವ್ರು ಎಲ್ಲಿ ಸಿಗ್ತಾರೆ ನೋಡು ಅಂತಂದರು. ಆಮೇಲೆ ಬಸ್ಸು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಬರೋಕ್ಕೆ ಹೇಳ್ದ. ಆಮೇಲೆ ನನ್ನ ಕೇಳಿದ್ರು, ಏನು ಅವರು ಸುಮ್ಮನೆ ಬಂದು ಹಾಡ್ತಾರೆ? ಸುಮ್ಮನೆ ಬಂದು ನಿಮಗೋಸ್ಕರ ಬಂದು ಇಲ್ಲಿ ಹಾಡ್ತಾರೆ ಅಂದರೆ ಅವ್ರಿಗೆ ಏನಾರು ನಾವು ಸಂಭಾವನೆ ಅಂತ ಕೊಡಬೇಕು, ಮರ್ಯಾದೆ ಮಾಡಬೇಕು ಅಂತೆ. ಹೌದಾ, ಸರಿ, ಏನು ಮರ್ಯಾದೆ ಮಾಡಬೇಕು ಅಂದರೆ ನಂಗೆ ಗೊತ್ತಾಗಲ್ಲ, ನೀನೇನು ಬೇಕೋ ಮಾಡು ಅಂದರು. ಮತ್ತು ದುಡ್ಡು ಕೊಟ್ಬಿಟ್ಟು ನಾನು ಗಾಂಧಿ ಬಜಾರ್ಗೆ ಹೋಗಿ ಸೀರೆ, ತಾಂಬೂಲ, ಆಮೇಲೆ ಹೂವು ಎಲ್ಲ ತೊಗೊಂಬಂದು, ಅವ್ರು ತುಂಬ ಚೆನ್ನಾಗಿ ಹಾಡಿದ್ರು ಅವತ್ತು. ಇವ್ರಿಗೆ ಭಾಳ ಖುಷಿಯಾಗಿತ್ತು. ಆಮೇಲೆ ನನ್ನ ಕೈಲೇ ದುಡ್ಡು ಕೊಟ್ಟರು, ಅದನ್ನು ಒಂದು ಕವರಲ್ಲಿ ಹಾಕಿ ಅದೆಲ್ಲನೂ ನೀನೇ ಕೊಡು ಅಂದರು. ಸೊ ಅವರಿಗೆ ಕೊಟ್ಟು ನಾವು ಸನ್ಮಾನ ಮಾಡಿ, ಆ ಕಾರ್ಯಕ್ರಮ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಇಷ್ಟು ವರ್ಷ ಆದಮೇಲೂ ನನಗೆ ಲಂಕೇಶು ಹಾಡನ್ನು ಕೇಳಬೇಕು ಅಂಥೇಳಿ ಸುಭದ್ರಮ್ಮನ ಕರೆಸಿ ಅವತ್ತು ಅವರು ಅದನ್ನು ಎಂಜಾಯ್ ಮಾಡಿದ್ದು, ಆ ಕಾರ್ಯಕ್ರಮ ಎಷ್ಟು ಚೆನ್ನಾಗಿತ್ತು ಅಂತಂದರೆ ಇನ್ನೂ ನಂಗೆ ನೆನಪಿದೆ ಅದು. ಅದಾದಮೇಲೆ ನಾವು ತುಂಬ ಕಾರ್ಯಕ್ರಮಗಳು ಮಾಡಿದ್ವಿ. ಅದೆಲ್ಲ ಅದರ ವಿವರಗಳು ಅಲ್ಲಿ ಯಾರ್ಯಾರು ಇರ್ತಿದ್ರೋ ಅವ್ರಿಗೆಲ್ಲ ಗೊತ್ತಿದೆ ಅದು ಅಂತಂದ್ಬಿಟ್ಟು. ಆಮೇಲೆ ಅನಂತಮೂರ್ತಿಗೆ ಜ್ಞಾನಪೀಠ ಬಂದಾಗ ಒಂದು ಬೈದು ಬರೆದ್ರು, ಗೇಲಿ ಮಾಡಿ ಬರೆದ್ರು ಅಷ್ಟು ಬರೆದ್ರು. ಅಲ್ಲ ಸಾರಿ, ಮನೆ ಕಟ್ಟಿದಾಗ ಅನಂತಮೂರ್ತಿ ಮನೆ ಕಟ್ಟಿದಾಗ ತುಂಬ ಬೈದು ಬರೆದ್ರು. ಆದರೆ ಜ್ಞಾನಪೀಠ ಬಂದಾಗ ಎಷ್ಟು ಒಳ್ಳೆ ಲೇಖನ ಬರೆದ್ರು ಅಂದರೆ, ಅನಂತಮೂರ್ತಿನೇ ನನಗೆ ಹೇಳಿದ್ರು, ಇಡೀ ಕರ್ನಾಟಕದಲ್ಲಿ ನನಗೆ ಜ್ಞಾನಪೀಠ ಬಂದಾಗ ಬರೆದ ಲೇಖನಗಳಲ್ಲಿ ಲಂಕೇಶ್ ಬರೆದಿದ್ದು ಬೆಸ್ಟ್ ಲೇಖನ ಅಂತ. ಅವ್ರನ್ನ ಮಾಧ್ವ ವಟು ಅಂತ ಅವ್ರ ಮಠಕ್ಕೆ ಹೋಗಿದ್ದು ಅದನ್ನೆಲ್ಲ ಇಟ್ಕೊಂಡು ಅದ್ರ ಬಗ್ಗೆ ನಾನು ಆ್ಯಕ್ಚುಲಿ ಒಂದು ಪದ್ಯನೂ ಬರೆದಿದ್ದೀನಿ, ಈ ಗೃಹ ಪ್ರವೇಶದ್ದು ಅದರದ್ದೆಲ್ಲ ಇಟ್ಕೊಂಡು. ಸಿಕ್ಕಾಪಟ್ಟೆ ಗೇಲಿ ಮಾಡಿದರು. ಅದೇ ಲಂಕೇಶು ಅವ್ರಿಗೆ ಜ್ಞಾನಪೀಠ ಬಂದಾಗ ಎಷ್ಟೊಂದು ಅದ್ಭುತವಾದ ಒಂದು ಲೇಖನ ಬರೆದ್ರು ಅಂದರೆ, ಅನಂತಮೂರ್ತಿ ಕಡೆಯವರೆಗೂ ನೆನಪಿಸ್ಕೊತಾಯಿದ್ರು, ಲಂಕೇಶ್ ನೋಡಿ ಎಂಥ ಒಳ್ಳೆಯ ಒಂದು ಲೇಖನ ಬರೆದ್ರು ಅವರು ಅಂತಂದ್ಬಿಟ್ಟು. ಅದಾದಮೇಲೆ ತಿಂಗಳ ಕಾರ್ಯಕ್ರಮಕ್ಕೆ ಅನಂತಮೂರ್ತಿನ ಕರೆದು, ಅದೊಂದು ಫೋಟೋ ಇದೆ ನನ್ನ ಹತ್ರ, ಲಂಕೇಶು, ಅನಂತಮೂರ್ತಿ, ಮೈಸೂರು ಮಠ, ರಾಮಚಂದ್ರ ಶರ್ಮಾ, ನಾವು 4-5 ಜನ ನಿಂತಿರೋದೊಂದು ಒಳ್ಳೆ ಫೋಟೋ ಇದೆ ಅದು. ಸೊ ಅವೆಲ್ಲ ಒಂಥರ ಮರೆಯಲಾಗದ ನೆನಪುಗಳವು ಅಂತ. ಆಮೇಲೆ ಇನ್ನೊಂದು ಸತಿ ನನಗೆ ಈ ರವಿ ಬೆಳಗೆರೆ ಪ್ರಸಂಗ ಹೇಳಬೇಕೋ ಬೇಡೋ ಅಂತ. ರವಿ ಬೆಳಗೆರೆನ ಅಲ್ಲಿಂದ ಕೆಲಸದಿಂದ ಓಡಿಸ್ಬಿಟ್ರು, ಕರ್ಮವೀರದಲ್ಲಿದ್ದರು, ಅಲ್ಲಿಂದ ಓಡಿಸ್ಬಿಟ್ರು. ಅದಾದಮೇಲೆ ಅವ್ರಿಗೆ ಏನು ಮಾಡೋದು ಅಂದ್ಬಿಟ್ಟು
ವಾರಪತ್ರಿಕೆ ಈ ವಾರ ಇತ್ತಲ್ಲ, ನಮ್ಮ ಹಿಂದೂ ದರ ಹೊನ್ನಾಪುರ ಅವರ ಪೇಪರು, ಅದರಲ್ಲಿ ಬರೆಯೋಕ್ಕೆ ಶುರು ಮಾಡಿದ್ರು ಅವರು. ಆದರೆ ಅಲ್ಲಿ ಜಾಸ್ತಿ ದುಡ್ಡು ಕೊಡ್ತಾ ಇರಲಿಲ್ಲ. ಸೊ ರವಿ ಏನು ಮಾಡ್ದ, ನನಗೆ ಹೆಂಗಾರ ಮಾಡಿ ನನಗೆ ಲಂಕೇಶ್ನ ಪರಿಚಯ ಮಾಡಿಕೊಡೆ ಅಂತ ತುಂಬ ದುಂಬಲ್ಲಿ ಬಿದ್ದ ಅವನು. ಸರಿ ಅಂತ ನಾನು ಫಸ್ಟು ಲಂಕೇಶ್ನ ಕೇಳಿದೆ, ಅವನು ನಿಮ್ಮನ್ನ ಮೀಟ್ ಮಾಡಬೇಕಂತೆ, ಕರ್ಕೊಂಬರಲ್ಲ ಅಂತ. ಕರ್ಕೊಂಬ ಅಂದರು. ಸೊ ಕರ್ಕೊಂಡು ಹೋದೆ ನಾನು. ಫಸ್ಟ್ ಡೇ ನೋಡಿ, ಆಯಿತು ಒಂದು 4 ವಾರ ಬರೀರಿ ನೀವು, ಆಮೇಲೆ ಡಿಸೈಡ್ ಮಾಡ್ತೀನಿ ನಿಮ್ಮನ್ನ ಕೆಲ್ಸಕ್ಕೆ ತೊಗೊಳೋದು ಬೇಡೋ ಅಂತ ಹೇಳಿದರು. ಸರಿ ಅಂತ ಬರೀತಿದ್ದ. ಅವನೇನು ಹೋಗಿ ಏನು ಮಾತಾಡ್ತಿರ್ಲಿಲ್ಲ, ಬಂದು ಬಸ್ಸುಗೆ ಲೇಖನ ಬರ್ಕೊಟ್ಬಿಟ್ಟು ಹೊರಟೋಗ್ತಾ ಇದ್ದ. ಅವನ ದುರದೃಷ್ಟಕ್ಕೋ ಅಥವಾ ಅವನ ಬೇಜವಾಬ್ದಾರಿತನಕ್ಕೋ ಒಂದು ಲೇಖನ ಈ ವಾರಕ್ಕೆ ಕೊಟ್ಬಿಟ್ಟು ಅದೇ ಲೇಖನನ ಲಂಕೇಶ್ ಪತ್ರಿಕೆಗೂ ಕೊಟ್ಬಿಟ್ಟು ಇಲ್ಲೂ ಪ್ರಕಟ ಆಗಿ ಅಲ್ಲೂ ಪ್ರಕಟ ಆಗೋಯ್ತು. ಅಂಥದ್ದನ್ನು ಲಂಕೇಶ್ ಪ್ರೊಫೆಷನಲಿ ಏನಾದರೂ ಹಾಗೆಲ್ಲ ಮಾಡಿದ್ರೆ ಅವರು ಯಾವ ಕಾರಣಕ್ಕೂ ಅದನ್ನು ಒಪ್ತಾ ಇರಲಿಲ್ಲ. ಅವರು ಕೆಂಡಾಮಂಡಲ ಆಗ್ಬಿಟ್ರು, ರೇಗಾಡಿ ಚೀರಾಡಿ ಹೆಂಗೆ ಒಳ್ಳೆ ಲಂಕೇಶಪ್ಪ ಥರನೇ ಆಗ್ಬಿಟ್ಟಿದ್ರು. ಅಷ್ಟೊಂದು ಕೋಪ ಬಂದ್ಬಿಟ್ಟಿತ್ತು ಅವ್ರಿಗೆ. ಅವನ್ನ ಒಳಗಡೆ ಬಿಡಬೇಡ, ಕಾಂಪೌಂಡ್ ಒಳಗಡೆ ಬಿಡಬೇಡ ಅವನ್ನ ಅಂತ ಹೇಳಿ ಓಡಿಸಿದ್ರು. ಈ ನಡುವೆ ಈ 4 ವಾರ ಬರಿ ಅಂತ ಹೇಳಿ 2 ವಾರನೋ 3 ವಾರನೋ ಆಗಿತ್ತಲ್ಲ, ಆ ಮಧ್ಯದಲ್ಲಿ ಏನಾಗಿತ್ತು ಅಂದರೆ, ಪಾಪಿಗಳ ಲೋಕದಲ್ಲಿ ಅಂತ ಬರೀತಿದ್ನಲ್ಲ ಅವ್ರ ಕರ್ಮವೀರದಲ್ಲಿ, ಶ್ರೀಧರ್ದು ಆತ್ಮಕಥೆ ಬರೆಸ್ಬೇಕು ಅಂತ ಶ್ರೀಧರ್ಗೂ ಆಸೆ ಇತ್ತು. ಶ್ರೀಧರ್ ಲಂಕೇಶನ್ಗೆ ಶಿಷ್ಯ ಮೇಷ್ಟ್ರು ಅಂತಿದ್ದರಿಂದ ಶ್ರೀಧರ್ ಏನು ಮಾಡಿದ್ರು, ರವಿ ಬೆಳಗೆರೆಗೆ ಹೇಳಿ ಬರ್ಸೋಣ ಅಂತ. ಸೊ ಲಂಕೇಶ್ ಪತ್ರಿಕೆ ಆಫೀಸಲ್ಲೇ ಶ್ರೀಧರ್ ಮತ್ತು ರವಿ ಬೆಳಗೆರೆದು ಮೊದಲ ಮೀಟಿಂಗ್ ಆಯಿತು. ಅದಾದ ಮೇಲೇ ಈ ಘಟನೆ ನಡೆದು ಅವನನ್ನು ಓಡಿಸಿದ್ದು. ಆದರೆ ರವಿ ಬೆಳಗೆರೆಗೆ ಜೀವನದಲ್ಲಿ ಸಿಕ್ಕ ದೊಡ್ಡ ಜಾಕ್ಪಾಟ್ ಅಂದರೆ ಲಂಕೇಶು ಶ್ರೀಧರ್ನ ಪರಿಚಯ ಮಾಡಿಕೊಟ್ಟಿದ್ದು. ಇಲ್ಲಿಂದ ಓಡಿಸಿದ ತಕ್ಷಣ ಅವನು ಸೀದಾ ಶ್ರೀಧರ್ ಹತ್ರ ಹೋಗಿ ಅವನು ದುಂಬಲ್ಲಿ ಬಿದ್ದು ಒಂದು ಪತ್ರಿಕೆ ಮಾಡ್ತೀನಿ ಅಂಥೇಳಿ ಶ್ರೀಧರ್ ಅದಕ್ಕೆ ಇನ್ವೆಸ್ಟ್ ಮಾಡಿ 6 ವಾರನೋ 6 ತಿಂಗಳು ನಾನು ಮಾಡ್ತೀನಿ, ಆಮೇಲೆ ನೀವು ಬ್ರೇಕ್ ಈವೆನ್ ಆದಮೇಲಿಂದ ಅಲ್ಲಿಂದ ಮುಂದೆ ನಡ್ಸ್ಕೊಂಡು ಹೋಗಿ ಅಂತ ಅವ್ರು ಇನ್ವೆಸ್ಟ್ ಮಾಡಿದ್ರು. ಆದರೆ ಅದಾಗಿ 2 ವಾರಕ್ಕೆ ಅದು ಸಕ್ಸಸ್ಫುಲ್ಲಾಗಿ ಆತನ ಎಕ್ಸ್ಟಾರ್ಷನ್ ದಂಧೆ ಶುರುವಾಗಿ, ಆ ಎಕ್ಸ್ಟಾರ್ಷನ್ ದಂಧೆಯ ಕಥೆಯೇ ಬೇರೆ ಅದು. ಆಮೇಲೆ ನನಗೆ ಒಂದು ದಿವಸ ಲಂಕೇಶು ಕುಹಕವಾಗಿ ಹೇಳಿದರು, ಏನೋ ನಿನ್ನ ಫ್ರೆಂಡು ಎಕ್ಸ್ಟಾರ್ಷನ್ ಕಿಂಗು, ನನ್ನ ಫ್ರೆಂಡ್ ಅನ್ಬೇಡಿ ಅಂತ ಅಂದಿದ್ದೆ ನಾನು. ಅದ್ರ ಕತೆ ಅದು ಬೇರೆ ಅದು. ಇನ್ಫ್ಯಾಕ್ಟ್ ಆ 4 ವಾರ, ಆ 2 ವಾರ ಬರೆದು ಲಂಕೇಶ್ ಪತ್ರಿಕೆ ಆಫೀಸಲ್ಲಿ ಶ್ರೀಧರ್ನ ಮೀಟ್ ಮಾಡದೇ ಇದ್ದಿದ್ರೆ ಈ ಮನುಷ್ಯ ಇರ್ತಾನೆ ಇರಲಿಲ್ಲ ಆ್ಯಕ್ಚುಲಿ. ಎನಿವೆ ಅದಾದಮೇಲೆ ನನಗೆ ಒಂದು ಫಂಕ್ಷನ್ಗೆ MT ವಾಸುದೇವನ್ ನಾಯರ್ ಬಂದಿದ್ದರು ಬೆಂಗಳೂರಿಗೆ. ಸೊ ಲಂಕೇಶು MTನ ಕರ್ಕೊಂಬ ಆಫೀಸ್ಗೆ ಅಂತ ಹೇಳಿದರು. ನನಗೆ MT ಗೊತ್ತಿತ್ತು. ಸೊ ನಾ ಹೋಗಿ ಅವ್ರಿಗೆ ಲಂಕೇಶ್ ನಿಮ್ಮನ್ನ ಭೇಟಿ ಮಾಡಬೇಕಂತೆ, ಬನ್ನಿ ಅಂದೆ. ಅವರು ಇವ್ರಿಗಿಂತ ಅವ್ರನ್ನೇ ಕರ್ಕೊಂಬ ಅಂತೆಲ್ಲ ಹೇಳಿದ್ರು. ಆಮೇಲೆ ಇಲ್ಲ ಅವ್ರು ಬರೋಲ್ಲ, ನೀವೇ ಬರಬೇಕು ಅಂಥೇಳಿ ದುಂಬಾಲು ಬಿದ್ದು MTನ ಕರ್ಕೊಂಬಂದೆ. MT ವಾಸುದೇವನ್ ನಾಯರ್ ಒಂದು ದೊಡ್ಡ ಪ್ರತಿಭೆ, ಲಂಕೇಶ್ ಇನ್ನೊಂದು ದೊಡ್ಡ ಪ್ರತಿಭೆ. ಇವರಿಬ್ಬರು ಇವರಿಬ್ಬರೂ ಸಾಹಿತ್ಯದ ಬಗ್ಗೆ ಮಾತಾಡಿದ್ರೆ ಅದಕ್ಕೆ ನಾನು ಸಾಕ್ಷಿಯಾದರೆ ಅಂತ ಎಂಥ ಒಂದು ನಿರೀಕ್ಷೆಯಲ್ಲಿ ನಾನು ಭಾಳ ಸಂಭ್ರಮದಲ್ಲೇ MTನ ಲಂಕೇಶ್ ಹತ್ರ ಆಫೀಸ್ಗೆ ಕರ್ಕೊಂಬಂದೆ. ಅರ್ಧ ಗಂಟೆ ಅವರಿಬ್ಬರು ಏನು ಮಾತಾಡಿದ್ರು ಗೊತ್ತಾ? ಜಯಮಾಲಾ ಬಗ್ಗೆ. ಲಂಕೇಶ್ ಜಯಮಾಲನ ನನ್ನ ತಮ್ಮ ಅಂತ ಬರಿತಾಯಿದ್ರು. ನಿಮ್ಗೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ. ಜಯಮಾಲ ನನ್ನ ತಮ್ಮ ಅಂತ ಬರಿತಾಯಿದ್ರು ಅವ್ರು ಯಾವಾಗ್ಲೂ. ಜಯಮಾಲ ಕಂಡ್ರೆ ಅವ್ರಿಗೆ ಭಾಳ ಪ್ರೀತಿನೂ ಇತ್ತು. ಯಾವಾಗಲೂ ನನ್ನ ತಮ್ಮ ಜಯಮಾಲ ಈ ಅವ್ರು ಯಾವುದೋ ಒಂದು ಮಲಯಾಳಂ ಪಿಕ್ಚರಲ್ಲಿ ಮಾಡಿದ್ದನ್ನು MT ನೋಡಿದರು. ಈ ವಾಸ್ ಟೋಟಲಿ ಸ್ಮಿಟನ್ ಬೈ ಜಯಮಾಲ. ಸೊ ಇಬ್ಬರು ಕೂತ್ಕೊಂಡು ಜಯಮಾಲ ನಾನು ಕೂತ್ಕೊಂಡು ಇವ್ರು ಅನ್ಸುತ್ತೆ ಅವ್ರು ಅನ್ಸುತ್ತೆ ಏನಾದರೂ ಸಾಹಿತ್ಯದ ಮಾತಾಡ್ತಾರ ಅಂದ್ಕೊಂಡು ಏನು ಮಾತಾಡಲಿಲ್ಲ, ಬರೀ ಜಯಮಾಲ ಬಗ್ಗೆ ಮಾತಾಡಿದ್ರು. ಆಮೇಲೆ ಅವರು ಹೋದ್ಮೇಲೆ ಒಂದು 2 ದಿವಸ ಆದಮೇಲೆ ನಾನು ಮತ್ತೆ ಲಂಕೇಶ್ನ ಮೀಟ್ ಮಾಡಿದಾಗ, ಅಲ್ಲ ಇಬ್ಬರು ಸಾಹಿತಿಗಳು
ಮೇರು ಪರ್ವತಗಳು ಏನೋ ಸಾಹಿತ್ಯದ ಬಗ್ಗೆ ಮಾತಾಡ್ತಾರೆ ಅಂದ್ಕೊಂಡು ನಾನು ಅಂದ್ಕೊಂಡಿದ್ರೆ ನೀವೇನು ಮಾತಾಡಿದ್ರಿ ಅಂತ ಕೇಳಿದೆ. ಹೇ, ಸಾಹಿತ್ಯನೇದು, ಸಾಹಿತ್ಯ ಹುಟ್ಟದೆ ಹಂಗೆ, ಏನು ಎಲ್ಲಿದ್ಯಾ ನೀನು ಅಂತ ಫುಲ್ ನನ್ನ ಏಮಾರಿಸಿ ಚೆನ್ನಾಗಿ ಗೇಲಿ ಮಾಡಿಬಿಟ್ರು ಅವರು. ಇನ್ನೊಂದು ಪ್ರಸಂಗ, ನನಗೆ ಹಾಸ್ಪಿಟ್ಲೈಸ್ ಆದೆ ನಾನು. ನನಗೊಂದು ಫೈರ್ ಆಕ್ಸಿಡೆಂಟ್ ಆಗಿ ತುಂಬ ಸೀರಿಯಸ್ ಆಗಿ 40% 3rd degree ಬರ್ನ್ಸ್. ನಾನು ಉಳಿಯೋದೇ ಕಷ್ಟ ಅಂತ ಹೇಳಿದರು. ಹಾಸ್ಪಿಟ್ಲಲ್ಲಿದ್ದೆ. ಯಾವ ಒಬ್ಬ ಸಾಹಿತಿ ಮಿತ್ರನೂ ನನ್ನ ನೋಡೋಕ್ಕೆ ಬರಲಿಲ್ಲ, ಯಾರೂ ಬರಲಿಲ್ಲ ಎಕ್ಸೆಪ್ಟ್ ಲಂಕೇಶ್. ಲಂಕೇಶ್ ಒಬ್ಬರೇ ನನ್ನನ್ನು ಆಸ್ಪತ್ರೆಗೆ ಬಂದು ನೋಡಿ ಮಾತಾಡಿ ಸಮಾಧಾನ ಮಾಡಿ, ನನ್ನ ಗಂಡನ ಹತ್ರ ದುಡ್ಡೇನಾದರೂ ಬೇಕಾ ಅಂತ ಕೇಳಿ, ಅವ್ನು ಬೇಡ ಅಂತ ಹೇಳಿ. ನನಗೆ ನಾನು ಹಾಸ್ಪಿಟ್ಲಲ್ಲಿ ಮಲಗಿದ್ದಾಗ ಲಂಕೇಶ್ನ ನೋಡಿದ್ದು ಆ ದೃಶ್ಯ ಇದೆಯಲ್ಲ, ಅವರು ಬಂದಿದ್ದು, ಅವರು ಒಳಗಡೆ ಬಂದಿದ್ದು. ಲಂಕೇಶ್ ಬಿಟ್ಟರೆ ನಮ್ಮ ಸಿಂಹ CR ಸಿಂಹ ಅವರು ಬಂದರು. CR ಸಿಂಹ ಅವರು ಮನೆ ಕಟ್ಟಿಸ್ತಾಯಿದ್ರು. ಅವರು ಸುಣ್ಣದ ಕೊಳ ಮಾಡಿದರೆ ಬೈ ಮಿಸ್ಟೇಕ್ ಅದರೊಳಗಡೆ ಕಾಲಿಟ್ಬಿಟ್ಟಿದ್ರು. 2 ಕಾಲು ಶೂ ಹಾಕ್ಕೊಂಡಿದ್ರಿಂದ ಅದರೊಳಗಡೆ ಸುಣ್ಣ ಹೋಗಿ 2 ಕಾಲು ಸುಟ್ಟೋಗ್ಬಿಟ್ಟಿತ್ತು. ಆ ಬೇರೆ ದೇಹದಲ್ಲಿ ಬೇರೆ ಎಲ್ಲಿ ಸುಟ್ರೂ ಬೇರೆ ಕಡೆಯಿಂದ ಚರ್ಮ ತೆಗೆದು ಹಾಕ್ಬೋದು, ಆದರೆ ಪಾದದ ಕೆಳಗಡೆನ ಚರ್ಮ ಇದೆಯಲ್ಲ ಅದು ರೀಕ್ರಿಯೇಟ್ ಮಾಡೋಕ್ಕೆ ಬರಲ್ಲ, ಅದು ಸ್ಟ್ರಾಂಗೆಸ್ಟ್ ಚರ್ಮ ಅದು. ಸೊ CR ಸಿಂಹ ಅವರು ಹಾಸ್ಪಿಟ್ಲಿಗೆ ಬಂದಿದ್ದರು. ಅವರು ತುಂಬ ವರ್ಷ ಆಮೇಲೆ ಭಾಳ ಕಷ್ಟಪಟ್ಟರು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ. ಆವಾಗ ನಾನು ಹಾಸ್ಪಿಟ್ಲಲ್ಲಿದ್ದೀನಿ ಅಂತ ಗೊತ್ತಾಗಿ ನನ್ನ ವಾರ್ಡಿಗೆ ಬಂದು ನೋಡ್ಕೊಂಡು ಹೋಗಿದ್ದರು. ಆದರೆ ಲಂಕೇಶ್ ಅವ್ರಿಗೆ ಅದೆಲ್ಲ ಇಷ್ಟನೇ ಆಗ್ತಾ ಇರಲಿಲ್ಲ. ಆ್ಯಕ್ಚುಲಿ ಹಾಸ್ಪಿಟ್ಲಿಗೆ ಹೋಗೋದು ಅದೆಲ್ಲ ಅವ್ರ ಜಾಯಮಾನಕ್ಕೆ ಹೋಗಿದ್ದೇ ಅಲ್ಲ ಅದು. ಆದರೆ ಅವ್ರು ಹಾಸ್ಪಿಟ್ಲಲ್ಲಿ ಬಂದು ಕೂತ್ಕೊಂಡು ಎಷ್ಟು ಹೊತ್ತು ಕೂತಿದ್ದು, ನನ್ನ ಹತ್ರ ಮಾತಾಡಿಕೊಂಡು ಹೋಗಿದ್ದು, ಅದು ಸಾಂಗತ್ಯ ಅಂದ್ರಲ್ಲ, ಅದೆಲ್ಲ ಮರೆಯೋಕ್ಕಾಗದೇ ಇರೋವಂತಹ ಸಂಗತಿಗಳು. ನಿಮಗೆ ನಾನು ಯಾಕೆ ಇದೆಲ್ಲ ನನ್ನ ಪರ್ಸ್ನಲ್ ಅನುಭವಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ಬೇರೆ ಸಾಹಿತ್ಯದ ಬಗ್ಗೆ ಅವರ ಕತೆ ಕಾದಂಬರಿ ಅವ್ರು ಯಾರೋ ಹೇಳಿದರು, ಸುಮತೀಂದ್ರ ನಾಡಿಗೆ ನಾವು ಎಷ್ಟು ಗೇಲಿ ಮಾಡಿದ್ದೀವಿ ಗೊತ್ತಾ ಲಂಕೇಶನ್ ನಾನು ಎಲ್ಲ ಸೇರಿಕೊಂಡು. ಅವರೇನೋ ಇದಕ್ಕೆ ಲಾಯಕು ಅದಕ್ಕೆ ಲಾಯಕು, ಅದೆಲ್ಲ ಮಾತು ದೊಡ್ಡ ಮಾತೆಲ್ಲ. ನೀವು ಅದನ್ನೆಲ್ಲ ಸೀರಿಯಸ್ಸಾಗಿ ತೊಗೊಬಾರ್ದು ಆ್ಯಕ್ಚುಲಿ. ಅಥವಾ ನೀವೇನೇ ಒಂದು ಡಿಸಿಷನಿಗೆ ಬರಬೇಕು. ಹೌದಾ, ಲಂಕೇಶ್ ಇದಕ್ಕೆ ಮಾತ್ರನಾ, ಅವ್ರ ಕಾದಂಬರಿ ಚೆನ್ನಾಗಿ ಬರ್ದಿಲ್ವಾ, ಲಂಕೇಶ್ ಕಾದಂಬರಿನ ಮೀರ್ಸೋ ಹಾಗೆ ಇವ್ರು ಬರೀತಾರಾ? ಆಗಲ್ಲ ಅದು. ಅವೆಲ್ಲ ಆ ಕಾಲದ ಒಂದು ಲಿಟ್ರರಿ ಪಾಲಿಟಿಕ್ಸ್ ಅದು. ಅವರು ಪಾಪದ ಹೂಗಳು ತಂದಾಗ ಅದು ಎಂಥ ದೊಡ್ಡ ಸುದ್ದಿ ಮಾಡ್ತು. ಬೋದಿಲೇರ್ದು ಪಾಪದ ಹೂಗಳು ಕವನಗಳನ್ನ ಕನ್ನಡಕ್ಕೆ ತಂದಾಗ ಎಷ್ಟೋ ದಿವಸ ಆದಮೇಲೆ ನಾನು ಬೋದಿಲೇರ್ನ ಓದಿ ಇಂಗ್ಲೀಷಲ್ಲಿ ಅಫ್ಕೋರ್ಸ್ ಓದಿದ್ದು, ಆಮೇಲೆ ಇವ್ರ ಟ್ರಾನ್ಸ್ಲೇಷನ್ ಓದಿ ಅವ್ರ ಹತ್ರ ಜಗಳ ಮಾಡಿದ್ದೆ. ನೀವು ತುಂಬ ಅದನ್ನು ವಾಟರ್ ಡೌನ್ ಮಾಡಿಬಿಟ್ಟಿದ್ದೀರಾ. ಬೋದಿಲೇರ್ನ ಕಾವ್ಯದ ಆ ಕಾವೇನಿದೆ ಅದನ್ನು ನೀವು ಹಾಗೆ ತಂದಿಲ್ಲ ಅಂತ ಹೇಳಿದೆ. ಆದರೆ ಕನ್ನಡಕ್ಕೆ ಅದು ಬಹಳ ಹೊಸದಾಗಿದ್ದರಿಂದಾಗಿ ಅದು ತುಂಬ ಜನಪ್ರಿಯವಾಯಿತು. ಆದರೆ ಇನ್ನೊಂದು ಕಾರಣನೇ ಇತ್ತು. ಬೋದಿಲೇರ್ ಕವನಗಳನ್ನ ಬೇರೆ ಬೇರೆಯವರು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದಾಗ ಬೇರೆ ಬೇರೆ ಥರ ಮಾಡ್ತಾಯಿದ್ರು. ಸೊ ಲಂಕೇಶ್ ಯಾರನ್ನು ಅನುಸರಿಸಿದ್ರೋ ಹಾಗಾಗಿ ಅವ್ರದ್ದು ಆ ಥರ ಇತ್ತು. ಆಮೇಲೆ ಯೋಗಪ್ಪನವರು ಮಾಡಿದ್ರು. ಇವಾಗ ನಾನು ಬೋದಿಲೇರ್ದು ಒಂದು 50 ಕವನಗಳನ್ನ ಟ್ರಾನ್ಸ್ಲೇಟ್ ಮಾಡಿದ್ದೀನಿ, ಅದು ಪುಸ್ತಕವಾಗ್ತಾಯಿದೆ. ಆದರೆ ಆ ಲಂಕೇಶ್ ಜೊತೆ ನಮ್ಮ ಮಾತುಕತೆ ಏನಿತ್ತು ಅದನ್ನು ನಾನು ಅದರಲ್ಲೇ ಮುನ್ನುಡಿನಲ್ಲಿ ನಾನು ಬರೆದಿದ್ದೀನಿ ಈಗ. ಸೊ ಇವೆಲ್ಲನೂ ಒಂಥರ ಲಂಕೇಶ್ ಅನ್ನುವ ಪ್ರತಿಭೆನ ನೀವು ಸುಲಭಕ್ಕೆ ಅರ್ಥ ಮಾಡ್ಕೊಂಬಿಡ್ತೀನಿ, ಅಥವಾ ನಾವು ಇಷ್ಟು ಹೇಳ್ಬಿಡಿ. ಈಗ ನಾನು ಹೇಳಿದ್ದನ್ನು ತುಂಬ ಎಲ್ಲ ಒಂದು 100ರಲ್ಲಿ 0.001% ಅಷ್ಟೇ. ಯಾಕಂದರೆ ನಾನು ಹೇಳಿದ್ನಲ್ಲ, ನಮ್ಮ ಬೊಗಸೆಯೊಳಗೆ ಎಷ್ಟು ಸಿಗುತ್ತೋ ಅಷ್ಟೇ ಸಮುದ್ರ, ಅದಕ್ಕಿಂತ ಜಾಸ್ತಿ ಸಿಗೋದಿಲ್ಲ. ರೇಖಾರಾಣಿ ಇದ್ದಿದ್ರೆ ಇನ್ನೂ ಜಾಸ್ತಿ ಹೇಳಿರೋಳು, ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ತಾ ಇತ್ತೇನೋ ಅಂತಂದ್ಬಿಟ್ಟು. ಹೇಳೋಕ್ಕೆ ತುಂಬ ವಿಷಯಗಳಿದೆ, ಆ ಥರ ಬೇರೆ ಬೇರೆ ಸನ್ನಿವೇಶಗಳು. ನಂಗೆ ಆಕರ್ಷಕವಾಗಿ ಕತೆ ಹೇಳೋಕ್ಕೆ ಬರೋದಿಲ್ಲ. ಆದರೆ ಈ ಲಂಕೇಶ್ ಬಗ್ಗೆ ಮಾತಾಡಬೇಕು ಅಂದಾಗಿಂದ ನಾನು ಕಳೆದ ಒಂದು 4-5 ದಿವಸದಿಂದ ಒಂದು ಗುಂಗಿನಲ್ಲಿದ್ದೆ. ಎಲ್ಲ ನೆನಪಿಸ್ಕೋತಾ ಇದೆ, ಏನೇನೆಲ್ಲ ಆಯಿತು, ಏನೇನೆಲ್ಲ ಹೆಂಗೆಲ್ಲ ಇತ್ತು, ಎಷ್ಟೊಂದು ಪಾಲಿಟಿಕಲ್ ಜಗಳಗಳಾಗ್ತಾಯಿತ್ತು, ಲಿಟ್ರರಿ ಪಾಲಿಟಿಕ್ಸ್ ಏನಾಗ್ತಿತ್ತು. ಅವರು ತಮ್ಮ
ಗುಣಮುಖ ಬರೆದ್ರು ಸರಿ, ಆದರೆ ತಮ್ಮ ಕಾಯಿಲೆ ಬಗ್ಗೆ ಅಷ್ಟೊಂದು ಬರಿತಾ ಇದ್ರಲ್ಲ ಮರೆಯೋ ಮುನ್ನದಲ್ಲಿ. ಎಷ್ಟೋ ಸತಿ ನಾನು ಜಗಳಾಡ್ತಾಯಿದ್ದೆ, ಇದನ್ನೆಲ್ಲ ಏನಕ್ಕೆ ಬರೀತೀರಿ, ನೀವು ಚೆನ್ನಾಗಿದ್ದೀನಿ ಅಂತ ಬರೀರಿ, ಏನಕ್ಕೆ ಬರೀತಾ ಇದ್ದೀರಿ ಅಂತ. ಸ್ವಲ್ಪ ಚಳಿ ಆಯಿತು ಅಂದ್ಬಿಟ್ಟು ಅವ್ರ ಕೆಲಸದವಳು ಗೀಝರ್ ಹಾಕಿದ್ಲು, ಮನೆಗೆ ಹೋದಾಗ ಬಿಸಿನೀರಿತ್ತು ಅನ್ನೋದನ್ನು ಅದೇನು ಬರೆಯೋದು ಅದು ಅಂತ ನಾನು ಜಗಳಾಡಿದ್ದೆ. ಏನೇನೆಲ್ಲ ಬರೀತೀರಿ, ಸುಮ್ಮನೆ ಯಾತಕ್ಕೆ ಅದೆಲ್ಲ ಬರೀತೀರಿ ನೀವು, ನಿಮ್ಮ ಕಾಯಿಲೆ ಬಗ್ಗೆ ಯಾತಕ್ಕೆ ಬರೀತೀರಿ. ಅನಂತಮೂರ್ತಿ ನೋಡಿ, ಒಂದು ದಿವಸ ಅವ್ರ ಕಾಯಿಲೆ ಬಗ್ಗೆ ಮಾತಾಡಿಲ್ಲ. ಎಷ್ಟೊಂದು ಸೀರಿಯಸ್ ಆಗಿದ್ರು ಅವ್ರು ಯಾವತ್ತೂ ಹೇಳಿಲ್ಲ, ನೀವು ಯಾಕೆ ಇದನ್ನೆಲ್ಲ ಹೇಳ್ತೀರಿ ಅಂತಂದ್ಬಿಟ್ಟು. ಹೋಗೆ ಅಂತ. ಆಮೇಲೆ ಅವರು ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ, ಎಲ್ಲಿ ತುಂಬ ಅವರು ಬೋಸುಡಿ ಅನ್ನೋ ಪದ್ಯನ ಪದನ ತುಂಬ ಕೋಪಕ್ಕೂ ಬಳಸ್ತಾಯಿದ್ರು, ತುಂಬ ಪ್ರೀತಿಗೂ ಬಳಸ್ತಾಯಿದ್ರು. ಸೊ ಅವರು ಬೊಮ್ಮನ ಅಂತ ಬದಲು ಇದನ್ನು ಹೇಳೋದು. ಒಂದೊಂದ್ಸತಿ ಇನ್ಫ್ಯಾಕ್ಟ್ ನಾನು ಎಲ್ಲ ಒಂದು ಕಡೆ ಬರೆದಾಗ ಯಾರೋ ನನಗೆ ಮನೆಗೆ ಫೋನ್ ಮಾಡಿಬಿಟ್ಟು ಹೇಳಿದರು, ಏನು ನೀನು ಅವ್ರು ಅಂಥ ಪದ ಬಳಸ್ತಾದನ್ನ ನೀನು ಏನು ಬಿಡೆ ಇಲ್ಲದೆ ಹೇಳ್ತಾ ಇದೆಯಲ್ಲ ಅಂತ. ಯಾಕಂದರೆ ನಾವು ಅಯ್ಯೋ ಮುಂಡೆದೆ ಅಂತೆಲ್ಲ ನಾವು ಮಾತಾಡ್ಸಲ್ವಾ, ಹಂಗದು ಅಂತ ನಾನು. ಸೊ ನನಗೆ ದಕ್ಕಿದ ಹಾಗೆ ಲಂಕೇಶ್ನ ನಾನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾಯಿದ್ದೆ. ಬಟ್ ಇವಾಗ ನನಗನ್ಸುತ್ತೆ ಇನ್ನೊಂದಷ್ಟು ನಾವು ಕಾನ್ಷಿಯಸ್ ಆಗಿರಬೇಕಾಗಿತ್ತು. ನಾನು ಭಾಳ ಕ್ಯಾಶುವಲ್ ಆಗಿದ್ದೆ. ಅವಾಗಿನ ಎಲ್ಲ ಸ್ಟಾಲ್ವರ್ಸ್ಗಳ ಜೊತೆ ನನಗೆ ಫ್ರೆಂಡ್ಶಿಪ್ ಇತ್ತು, ಅದನ್ನೆಲ್ಲ ನಾನು ಭಾಳ ಕ್ಯಾಶುವಲಾಗಿ ತೊಗೊಂಬಿಟ್ಟಿದ್ದೆ. ಲಂಕೇಶ್ನು ತುಂಬ ಕ್ಯಾಶುವಲಾಗಿ ತೊಗೊಂಬಿಟ್ಟಿದ್ದೆ. ಇವಾಗ ನೆನೆಸ್ಕೊಂಡ್ರೆ ಇನ್ನೂ ನಾವು ಎಷ್ಟೊಂದು ಪಡ್ಕೋಬೋದಾಗಿತ್ತಲ್ಲ. ಅವಾಗೆಲ್ಲ ಯಾಕೆ ನಮಗೆ ಈ ಥರದ ಒಂದು ಇರಲಿ. ನನಗೂ ಆಗ ಹುಡುಗ ಬುದ್ಧಿ ಒಂಥರ ಆ ವಯಸ್ಸಿನ ಒಂದು ಇದಿರುತ್ತಲ್ಲ, ಹಾಗಿತ್ತು. ಆದರೆ ನಾನು ಯಾವಾಗಲೂ ಐ ಆಮ್ ಗ್ರೇಟ್ಫುಲ್. ಆ ದೊಡ್ಡ ದೊಡ್ಡ ಸ್ಟಾಲ್ವರ್ಸ್ ಎಲ್ಲ ನನ್ನ ಮೊನ್ನೆ ಜಯಂತ್ ಕಾಯ್ಕಿಣೆ ಹೇಳ್ತಾ ಇದ್ದ, ನಾವು ಹೊಸಗನ್ನಡ ಸಾಹಿತ್ಯದ ಸುವರ್ಣ ಕಾಲದಲ್ಲಿ ನಾವು ಯಂಗ್ಸ್ಟರ್ಸ್ ಆಗಿದ್ವಿ ಅಂತ. ತುಂಬ ನಿಜ ಅದು. ನಾನು ಜಯಂತ್ ಕಾಯ್ಕಿಣೆ ನಾವು ಸರೀಕರಿದ್ವಲ್ಲ, ನಾವು ಬರೆಯೋಕ್ಕೆ ಶುರು ಮಾಡಿದ ಮತ್ತು ನಮ್ಮನ್ನು ನಾವು ಒಂದು ಎಸ್ಟಾಬ್ಲಿಷ್ ಮಾಡ್ಕೊಂಡಿದ್ದಂಥ ಕಾಲ ಇತ್ತಲ್ಲ, ಅದು ಬಹಳ ದೊಡ್ಡ ಸುವರ್ಣ ಕಾಲ. ಯಾಕಂದರೆ ಲಂಕೇಶ್ ಇದ್ದರು, ಅನಂತಮೂರ್ತಿ ಇದ್ದರು, ಎ ಕೆ ರಾಮಾನುಜನ್ ಇದ್ದರು, ಚಿತ್ತಾಲ್ರಿದ್ದರು, ಶಾಂತಿನಾಥ್ ದೇಸಾಯಿ ಇದ್ದರು, ಅವ್ರ ಜೊತೆ ನಮ್ಮ ಒಡನಾಟ ಇತ್ತು. ಸೊ ಎಂಥ ಕಾಲ. ಇವಾಗ ನಿಮಗೆ ಲಂಕೇಶು ಇಲ್ಲ, ಯಾರೂ ಇಲ್ಲ ನಿಮಗೆಲ್ಲ, ನೀವೆಲ್ಲ ತುಂಬ ಅನಾಥರು ಅಂತ ನಂಗೆ ಅನಿಸುತ್ತೆ. ಯಾಕಂದರೆ ಇವಾಗ ಬರಿತಾ ಇದ್ದೀರಿ ಸರಿ, ಸಂಖ್ಯೆಯಲ್ಲಿ ತುಂಬ ಜಾಸ್ತಿ ಆಗಿದೆ. ಆದರೆ ನಾನೊಂದು ಪದ್ಯ ಬರೆದಿದ್ದೀನಿ ನೋಡಿ ಅಂತ ತಗೊಂಡೋಗಿ ನಾನು ಲಂಕೇಶಿಗೆ ತೋರಿಸ್ತಾ ಇದ್ದಾಗ ಇದ್ದಂಥ ಒಂದು ಜೀವನೋತ್ಸಾಹ ಇತ್ತಲ್ಲ, ಅದು ಇವಾಗ ಯಾರೂ ಮಾಡೋದೇ ಇಲ್ಲ ಅಂತ ಅನಿಸುತ್ತೆ ನನಗೆ. ನೋಡಿ ಅಂತ ನನಗಂತೂ ಜಾಸ್ತಿ ಯಾರೂ ಬಂತು ಪದ್ಯ ಬರೆದಿದ್ದೀನಿ ನೋಡಿ ಅಂತ ತೋರಿಸೋದೇ ಇಲ್ಲ. ಅವರೆಲ್ಲ ಫೇಸ್ಬುಕ್ಕಲ್ಲಿ ಹಾಕೋತಾರೆ, ಅಥವಾ ನಾವು ಅದಕ್ಕೆ ಚೆನ್ನಾಗಿದೆ ಅಂತ ರೆಸ್ಪಾಂಡ್ ಮಾಡಬೇಕು ಅಂತ, ಲೈಕ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಹೊರತು. ನಾವು ಒಂದು ಹುಡುಗ ಒಂದು ಪದ್ಯ ತೊಗೊಂಬಂದು ತೋರಿಸ್ದ, ನಾನು ಹೇಳಿದೆ, ನೋಡಪ್ಪ ನೀನು ಬರೀತಾ ಇರೋದು ಯಾರು, ಕವಿಯ ಸ್ವಗತ ಅದು. ಮತ್ತು ನಿನ್ನ ಏನು ಯೋಚನೆ ಇದೆ ಅದನ್ನು ಹೇಳ್ತಾ ಇದೆಯಾ. ಮತ್ತು ಯಾಕೆ ಇಷ್ಟು ಚಿಕ್ಕ ಪದ್ಯದಲ್ಲಿ 38 ಸಲ ನಾನು 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 ಅಂತ ಬರೆದಿದೆಯಾ ಅಂತ. ಆ ನಾನು ಎಲ್ಲ ತೆಗೆದಾಕು, ಕ್ರಿಯಾಪದ ಎಲ್ಲ ತೆಗೆದಾಕು, ನಿನ್ನ ಕವನಕ್ಕೆ ಒಂದು ಬಂಧ ಸಿಗುತ್ತೆ, ಸ್ಟ್ರಕ್ಚರು ಟೈಟ್ ಆಗಿರಬೇಕು ಅಂತ ಹೇಳಿದ್ದಕ್ಕೆ ಎಷ್ಟು ಕೆಟ್ಟದಾಗಿ ಬೈದ್ಬಿಟ್ಟೋದ ಗೊತ್ತಾ. ನನ್ನ ಬೈದ್ಬಿಟ್ಟದ. ಇವತ್ತಿನ ಯಾರಿಗೂ ಲಂಕೇಶ್ ಆಗಲಿ, ಎ ಕೆ ರಾಮಾನುಜನ್ ಆಗಲಿ, ಅನಂತಮೂರ್ತಿ ಆಗಲಿ ನಮಗೆ ನಮ್ಮ ಬರಹಕ್ಕೆ ಸ್ಪಂದಿಸ್ತಾ ಇದ್ದಿದ್ದ ರೀತಿಗೆ 100ರಲ್ಲಿ 1% ಅಷ್ಟು ನಾವೇನಾದರೂ ಇವತ್ತಿನ ಹುಡುಗರಿಗೆ ಹೇಳಿದ್ರೆ ಅವ್ರು ತಗೊಳ್ಳಲ್ಲ. ಎ ಕೆ ರಾಮಾನುಜನ್ನೇ ಇನ್ಫ್ಯಾಕ್ಟ್ ನಿಜಿಮ್ ಎಜಕಲ್ದು ಒಂದು ದೊಡ್ಡ ಪದ್ಯ ತಂದು ಕೊಟ್ಟಾಗ ಅವ್ರು ಹೇಳಿದ್ರಂತೆ, ಮೊದಲ 20 ಸಾಲು ತೆಗೆದ್ಬಿಡು, ಕಡೆಯ 20 ಸಾಲು ತೆಗೆದ್ಬಿಡು, ಮಧ್ಯ 10 ಸಾಲು ಇದೆಲ್ಲ ಅಷ್ಟೇ ನಿನ್ನ ಪದ್ಯ ಅಂತ ಹೇಳಿದರು ಅಂತ. ನನ್ನದೇನೆ ಒಂದು ದೀಪಾವಳಿ ಶಶಾಂಕಕ್ಕೆ ಒಂದು ಪದ್ಯ ಬರೆದಿದ್ದೆ. ಆವಾಗ ಎ ಕೆ ರಾಮಾನುಜನ್ ನಂಗೆ ಹೇಳಿದರು, 8 ಸಾಲು ಆದಮೇಲೆ ನಿನ್ನ ಪದ್ಯ ಇಲ್ಲಿಂದ ಶುರು ಆಗುತ್ತೆ ಅಂತ, ಆ ಮೇಲ್ಗಡೆದೆಲ್ಲ ವೇಸ್ಟು ಅಂತ, ಪದಗಳನ್ನ ಹೆಂಗೆ ಬಳಸಬೇಕು ಅಂತ. ಈವನ್ ಲಂಕೇಶ್ ಯಾವತ್ತೂ ಚೆನ್ನಾಗಿಲ್ಲದೆ ಇರೋದನ್ನು ಚೆನ್ನಾಗಿದೆ ಅಂತ ಜನ್ಮದಲ್ಲಿ ಹೇಳಿಲ್ಲ ಅವರು. ಕೆಟ್ಟದಾಗಿದ್ದರೆ ಏಥೋ ಅಂತ ಹಾಗೆ ಅದು ನೆಕ್ಸ್ಟು ಮಾತಿಗೆ ಅವಕಾಶನೇ ಇಲ್ಲ. ಅಷ್ಟು ಅವರು ಕ್ವಾಲಿಟಿ ಮೈಂಡೆಡ್ ಆಗಿದ್ದರು, ಅದಕ್ಕೆ ಬದ್ಧರಾಗಿದ್ದರು. ಇವತ್ತಿನವರಿಗೆ ಲಂಕೇಶ್ ಅಂತವ್ರು ಇಲ್ಲದೆ ಇರೋದೇ ಇವಾಗ ನೀವು ಬಹುತ್ವಗಳ ಶೋಧ ಮಾಡ್ಕೊಂಡೇ ನೀವು ಅವ್ರನ್ನ ಕಂಡುಕೊಳ್ಬೇಕಾಗಿದೆ. ನಿಮ್ಮ ಒಳಗಡೆ ನಿಮ್ಮ ಲಂಕೇಶ್ನ ಈ ಥರ ಬೇರೆ ಬೇರೆ ಆ್ಯಂಗಲ್ಗಳಿಂದ ತಗೊಂಡು ಅದರಲ್ಲಿ ಒಂದು ಸಮಗ್ರತೆನ ಪಡ್ಕೊಂಡು
ನೀವು ಮಾತಾಡಬೇಕಾಗುತ್ತೆ ಅಂತ. ಅಯ್ಯೋ ನೀವೊಂದು ನಿರ್ಧಾರಕ್ಕೆ ಬರಬೇಕಾಗುತ್ತೆ ಅಂತ. ಯಾವ ಜಾತಿ ಅಂತ ಕೇಳ್ತಾಯಿದ್ರು ಅಂತ ನನಗೆ ಅದು ಯಾಕೆ ಯಾವಾಗ ನಡೆದು ಜಾತಿ ಯಾವ ಜಾತಿ ಅಂತ ಕೇಳ್ತೀರಾ? ನಿಂಗೆ ಗೊತ್ತಿಲ್ಲ ಸುಮ್ಮನಿರು. ಅದು ಎಲ್ಲರನ್ನ ಇನ್ಕ್ಲೂಸಿವ್ ಮಾಡೋದಕ್ಕೆ ಅವ್ರ ಹಿನ್ನೆಲೆ ತಿಳ್ಕೊಳ್ಬೇಕಾಗುತ್ತೆ. ಇವನು ಯಾರು, ಇವನು ಯಾವ ಹಿನ್ನೆಲೆಯಿಂದ ಬಂದಿದ್ದಾನೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಅವ್ನ ಜಾತಿ ಕೇಳಬೇಕಾಗುತ್ತೆ ಅಂತ ಅವರು ಸಮರ್ಥಿಸ್ಕೊತಾಯಿದ್ರು. ನಾನು ಅವ್ರದ್ದು ಯಾವಾಗಲೂ ಜಗಳ ಆಡ್ತಾಯಿದ್ದೆ. ಅಷ್ಟಕ್ಕೆ ನಿಲ್ಲಲ್ಲಪ್ಪ, ಅಲ್ಲಿಂದ ಮುಂದೆ ಹೋಗಿ ಅದು ಬೇರೆ ಬೇರೆ ರೀತಿಯ ಒಂದು ಪೂರ್ವಗ್ರಹವನ್ನು ಹೇರುತ್ತೆ ಅಂತ ನಾನು ಜಗಳ ಮಾಡ್ತಿದ್ದೆ. ಇವತ್ತು ನಮ್ಮ ಜಗಳಗಳು ಬೇರೆ ಥರ ಆಗ್ತಿತ್ತೋ ಏನೋ, ಆವಾಗ ಬೇರೆ ಥರ ಇತ್ತು. ಈ ಪದ್ಯ ಓದ್ಬಿಟ್ಟು ನಿಲ್ಲಿಸ್ತೀನಿ. ನೀವೆಲ್ಲ ನಿಮ್ಮಿ ಕಾಲಂ ಓದಿದ್ದೀರೋ ಏನೋ ಗೊತ್ತಿಲ್ಲ. ಈ ಪದ್ಯ ಅದೊಂದು ಹೇಳ್ಬಿಡ್ತೀನಿ. ಈ ಪದ್ಯ ಬರೆದು ಕೊಟ್ಟನಲ್ಲ, ಆ ವಾರ ಹಾಕಿದ್ರಲ್ಲ, ಮುಂದಿನ ಸೋಮವಾರಕ್ಕೆ ಅವರು ಎಲ್ಲಿ ಕಾಲಮು ಅಂದರು. ಏನು ಕಾಲಮು ಅಂದೆ? ನಿಮ್ಮಿ ಕಾಲಮು. ನಂಗೆ ಹೇಳಿಲ್ವಲ್ಲ, ಪದ್ಯನೇ ಬರ್ತಿದ್ಯಾ, ಕಾಲಂ ಬರಿ ಅಂದರು. 1.5 ವರ್ಷ ನಿಮ್ಮಿ ಕಾಲಂ ನಾನು ಬರೆದೆ. ಆಮೇಲೆ ಒಂದು ದಿವಸ ನಾನೇನಾದರೂ ಸರಿಯಾಗಿಲ್ಲ ಅಂತ ಅನಿಸ್ಬಿಟ್ಟಿದ್ರೆ ಅವ್ರಿಗೆ ಯಾವುದಾದ್ರೂ ಒಂದು ಅವ್ರ ಬಸ್ಸುಗಿಲ್ಲ, ಏನೋ ಹಿಂಗೆ ಬರೆದಿದ್ದಾಳೆ ಇದು ಅಂತ. ನಾನು ಹುಡುಗಿ ತಾನೇ ಬರೆದಿರೋದು, ಹುಡುಗಿ ಥರನೇ ಯೋಚನೆ ಮಾಡಬೇಕು ಅಂತ ನಾನು. ಆದರೆ ಅವರು ಹುಡುಗಿ ಥರ ಯೋಚನೆ ಮಾಡಿ ಅವ್ರು ಏನು ಬರೆದಿದ್ರು, ಅದು ಒಬ್ಬ ಹುಡುಗಿ ತನ್ನನ್ನು ಆರಾಧಿಸ್ತಾ ಇದ್ದಾಳೆ ಅಂತ ಇಮ್ಯಾಜಿನ್ ಮಾಡ್ಕೊಂಡು ಬರೆದಿದ್ದೇನೆ ನಿಮ್ಮಿ ಕಾಲಮ. ಸೊ ನಾನು ಅವ್ರಿಗೆ ತಮಾಷೆ ಮಾಡ್ತಿದ್ದೆ, ಓಹೋ ಒಂದು ಹುಡುಗಿ, ಚಿಕ್ಕ ಹುಡುಗಿ ನಿಮ್ಮನ್ನು ಆರಾಧಿಸ್ತಿದ್ದಾಳೆ ಅನ್ನೋದು ನಿಮ್ಮ ಪುರುಷಾಹಂಕಾರಕ್ಕೆ ಇಂಬು ಕೊಡುತ್ತಲ್ವಾ, ಅದಕ್ಕೆ ಅಲ್ವಾ ಅಂತ. ಆಮೇಲೆ ನಾನು 1.5 ವರ್ಷ ಬರೆದೆ. ಆಮೇಲೆ ಅದಾದಮೇಲೆ ಏನೋ ಆಯಿತು, ಅನಿತಾ ಹುಳಿಯಾರಿಗೆ ಕೊಟ್ಟರು. ಅವಳು ಪುಸ್ತಕ ಮಾಡಿದ್ಲು ಅದನ್ನು. ಆವಾಗ ಗೌರಿ ತುಂಬ ಕೆಟ್ಟದಾಗಿ ಬರೆದ್ಲು ಗೌರಿ ಲಂಕೇಶ್ ಪತ್ರಿಕೆಯಲ್ಲಿ. ನೀವೆಲ್ಲನೂ ಲಂಕೇಶ್ ಸಮಾಧಿ ಮೇಲೆ ಕುಣಿತಿದ್ದೀರಾ, ನಿಮಗೇನು ಗೊತ್ತು ಲಂಕೆ ಅಂತೆಲ್ಲ ಬರೆದ್ಲು. ಅದಕ್ಕೆ ನನಗೆ ಅವತ್ತು ಅನಿತಾ ಹುಳಿಯಾರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ಲು. ನಾನೇ ಬರ್ತಿದ್ದು ಅಂತ ಅವಳು ಕೈ ಬರಹದಲ್ಲಿ ಬರೆದಿದ್ದನ್ನೆಲ್ಲ ತಂದು ಪ್ರೆಸ್ಗೆಲ್ಲ ತೋರಿಸಿ ಎಲ್ಲ ಆವಾಗ ನನ್ನನ್ನು ಸಪೋರ್ಟಿಗೆ ಅಂತ ಕರೆದ್ಲು. ಯಾಕಂದರೆ ಅವಳಿಗಿಂತ ಮುಂಚೆ 1.5 ವರ್ಷ ನಾನು ಬರೆದಿದ್ನಲ್ಲ, ಅದಕ್ಕೆ ನನ್ನನ್ನು ಕರೆದ್ಲು. ಆವಾಗ ನಾನು ಹೇಳಿದ್ದು, ಹೌದು ಲಂಕೇಶ್ ನನ್ನನ್ನು ಕೇಳಿದ್ರು. ನಾನು ಬರೆದ್ಮೇಲೆ ಒಂದು ದಿವಸ ನನಗೆ ಕರೆದ್ಬಿಟ್ಟು ನೆಕ್ಸ್ಟ್ ವೀಕಿಂದ ಅನಿತಾ ಬರೀತಾಳೆ ಅಂದು ಓಕೆ ಅಂದಿದ್ದೆ ನಾನು. ಅದಕ್ಕೇ ಗೌರಿ ಇವರೆಲ್ಲರೂ ಸಮಾಧಿ ಮೇಲೆ ಕುಣಿಯುತ್ತಿದ್ದಾರೆ ಅಂತ ಬರೆದಿದ್ದು. ಅವಳು ಹಂಗೆ ಬರೆದ್ಲಲ್ಲ ಅನ್ನೋ ರೋಷಕ್ಕೇ ನಾನು ನಿಮ್ಮಿ ಕಾಲಂನ ಪುಸ್ತಕವಾಗಿ ತಂದೆ. ಅದರ ಮುನ್ನುಡಿನಲ್ಲಿ ಲಂಕೇಶ್ಗೆ ನಿಮ್ಮಿಯ ಸ್ಫೂರ್ತಿ ಯಾರು, ಅವ್ರಿಗೆ ಯಾಕೆ ಆ ಯೋಚನೆ ಬಂತು, ಯಾತಕ್ಕೆ ಹಂಗೆ ಬರೆದ್ರು, ಅದನ್ನೆಲ್ಲ ಒಂದು ಸುದೀರ್ಘವಾದ ಒಂದು ಮುನ್ನುಡಿ ಬರೆದು ಆ ಪುಸ್ತಕನ ನಾನು ಪಬ್ಲಿಷ್ ಮಾಡಿದ್ದೀನಿ. ಸರಿ, ಅಂಕಲ್ ವಾಚ. ಅಂಕಲ್ ಎಂದು ಅಮರಿಕೊಳ್ಳುವ ಜಾಣೆ ಅಮರ್ದೇ ಅದೃಷ್ಟ ಕಣೆ. ಅವಳು ನಿಮ್ಮಿಯ ಬಾಯ್ ಫ್ರೆಂಡ್ ಹೆಸರು ಅಮರ್. ಈ ದಣಿದ ಹೃದಯ ಮತ್ತು ನಿತ್ರಾಣಗೊಂಡ ಕಾಲುಗಳನ್ನು ವಿರಮಿಸಲೆಂದು ಬಂದು ಎಲ್ಲ ಗಾಂಭೀರ್ಯ ಬಿಟ್ಟುಕೊಟ್ಟು ಚಿಂತನೆಗಳ ಸಂಕೋಲೆ ಕಳಚಿಟ್ಟು ಲೋಕಾರೂಢಿಗಳನ್ನು ಬದಿಗಿಟ್ಟು ಥಟ್ಟನೆ ಬದಲಾಗಿ ಹೊಸ ಮುಖ ತೊಟ್ಟು ಆ ನಕ್ಷತ್ರ ಮೂಗುಬೊಟ್ಟಿನವಳ ಮಡಿಲಲ್ಲಿ ಮಗುವಾಗ ಬಯಸಿದೆ. ಹುಚ್ಚಿ ಕೇದಗೆಯ ಹೊಡೆಯೆನ್ನುತ್ತಾಳೆ. ಇದು ನಡೆದು ಬಳಲಿದ ಬೆವರ ಸಲೆಯ ಬಾಯಾರಿದ ಧೂಳು ಹಸಿವುಗಳ ಭಾಂಡ. ನಿದ್ದೆ ಬಯಸುವ ಕಣ್ಣು, ಮುದ್ದು ಬೇಡುವ ಬಾಯಿ, ಹುಡುಕಿದರೆ ಮೀಸಲಿಟ್ಟ ನಿಧಿ ಖಾಲಿ. ಪ್ರತಿ ವಾರ ದಾಳಿ ಮಾಡುವ ಈ ಹುಡುಗಿಗೆ ಏನು ಕೊಡಲಿ, ಎಷ್ಟು ತೆರೆಯಲಿ? ಇದು ಇನ್ನೂ ಬಾಕಿ ಉಳಿದ ಕನಸುಗಳ ಮೆರವಣಿಗೆ. ಇದು ಹಂಬಲವನ್ನು ತೆವಲೆದ್ದವರ ಮೇಲೆ ಕಿಡಿಕಾರುವಿಕೆ. ಎದುರಾಳಿಗಳಿಲ್ಲದ ಗಗನದಲ್ಲಿ ಒಂಟಿಪಟದ ಹಾರುವಿಕೆ. ಇಲ್ಲಿ ಅನುಮಾನವಿಲ್ಲ, ಅವಮಾನವಿಲ್ಲ, ಎಲ್ಲವೂ ಸಮ. ಇಲ್ಲಿ ಸರೋಜ ಕಾಡುವುದಿಲ್ಲ, ಅವ್ವ ಬಿಕ್ಕುವುದಿಲ್ಲ, ಅಕ್ಕಳು ಗಲ್ಲಿ ಬಿದ್ದು ಪೋಲಿ ತಿರುಗುತ್ತಾ ಅಳಿಸುವುದಿಲ್ಲ. ಇಲ್ಲಿ ಕಲ್ಲು ಕರಗುವುದಿಲ್ಲ, ಹುಲ್ಲು ಕರೆಯುವುದಿಲ್ಲ. ಇಲ್ಲಿ 60ಕ್ಕೆ ಶಾಂತಿ ಇಲ್ಲ, ಶಾಂತಳು ಜೊತೆಗಿಲ್ಲ. ನವ್ಯಾತಿ ನವ್ಯರ ಸ್ವಚ್ಛಂದ ಕಾಮ, ಕ್ಷಣಕ್ಕೊಂದು ಪ್ರೇಮ, ಪ್ರತಿಭಟನೆಯ ಅವತಾರಗಳೆಲ್ಲ ಕಳೆದು ಕೊನೆಗೆ ಮಣಮಣ ಬಾಯಲ್ಲಿ ಮಂತ್ರ ವೀಳ್ಯ ಆಡಿಸುತ್ತಾ ಇನ್ನೂ ಚಂಚಲೆಯರ ಬಗ್ಗೆ ಆಸಕ್ತಿ, ಬ್ರಾಂಡೋ ಬಗ್ಗೆ ಕನಿಕರ,
ಅಕಸ್ಮಾತ್ತಾಗಿ ಕಂಡುಕೊಂಡ ಆಡೆನ್ ಜೊತೆಗೆ 3 ಎಲೆಯ ನಡುವೆ ಬರಲೇಬೇಕಾದ ಡಾಕ್ಟರು, BP, ಸಕ್ಕರೆ, ಆಸ್ಪತ್ರೆ, ಆಪರೇಷನ್ಗಳ ಮಾತು. ಸುಂದರಿ ಸಿಕ್ಕಾಗ ದೃಷ್ಟಿ ಮಂದವಾದ ಹಲ್ಲು ಕಡಲೆಯ ಕಥೆ. 10 ಚಳುವಳಿಗಳ ಹರಿಕಾರನಾದ ನನಗೇ ಈ ನೆನ್ನೆ ಮೊನ್ನೆ ಮೈನರೆದ ಲೌಡಿ ಹೇಳುತ್ತಾಳೆ, ಏಯ್ ಅಂಕಲ್, ನಿಮಗೆ ಗೊತ್ತಾ, ದಿನದಿನವೂ ಬದಲಾಗುವ ಭೂಗೋಳದಲ್ಲೂ ಪರಿಚಿತ ನಾಡಿನ ಪರಿಚಿತ ಹಳ್ಳ ಕೊಳ್ಳಗಳ ಪರಿಚಿತ ಮೈಥುನದ ಆತಂಕವಿದೆ. ಛೇಕಾರದ ಗಾಳ ಕಚ್ಚಿದ ಮೀನುಗಳ ಗಂಟಲಲ್ಲಿ ಉಬ್ಬಸದ ಕೆಮ್ಮಿದೆ. ಸಂಭಾವಿತರನ್ನು ಸಂಶಯಿಸಿ ಕೆಣಕಿದ ಅಪರಾಧಿ ಪ್ರಜ್ಞೆ ಇದೆ. ಮಾನ ನಷ್ಟವಾದವರ ಕೊನೆಯಿರದ ಸಾಲಿದೆ. ಬಿಯಾಟ್ರಿಸಳ ಅಮೂಲ್ಯ ಕಲಾಕೃತಿಗಳ ಹಿಂದೆ ಬಿದ್ದು ಇವಳ ಪ್ರೀತಿಯ ಪುಟ್ಟ ಕೊಡುಗೆ ಮೂಲೆಗೆಸೆದ ನೋವಿದೆ. ಊರೆಲ್ಲ ಸುತ್ತಿ ಮಾಡಬೇಕಾದ್ದು ಬಾರದ್ದು ಎಲ್ಲ ಮಾಡಿ ಬಂದು ಮೂಲೆಯಲ್ಲಿ ಬೆಚ್ಚಗೆ ಕೂತ ಬೆಣ್ಣೆ ಮೆದ್ದೆ ಬೆಕ್ಕು ಮತ್ತು ಒಡೆಯನಿಲ್ಲದ ನಾಯಿ ಮರಿ ಸ್ವೇಚ್ಛೆಯಲ್ಲಿ ಎಲ್ಲೆಂದರಲ್ಲಿ ಉಚ್ಚ ಮಾಡಿ ಬಂದು ಪರಸ್ಪರ ಎದುರಾಗಿ ಒಂದು ಕ್ಷಣ ದಿಟ್ಟಿಸಿ ನೋಡಿ ಮರುಕ್ಷಣ ಎಗರಿ ಬಿದ್ದು ಕಚ್ಚಾಡಿ ಘೋರ ಗದ್ದಲದ ನಂತರ ತೆಕ್ಕೆ ಬಿದ್ದು ನೆಕ್ಕಿ ಸುತ್ತಿಕೊಂಡು ಮಲಗಿಬಿಡುವ ಪ್ರದರ್ಶನವಿದೆ. ಆದರೂ ನಿಮಗೊಂದು ಸಮಾಧಾನವಾಗುವ ಸಂಗತಿ ಇದೆ. ಉಪವಾಸ, ಜಾಗರಣೆ, ಬಿಲ್ವತ್ರೆಗಳ ಮಾತಿರಲಿ, ಅಲ್ಪಸಂಖ್ಯೆಯಲ್ಲಾದರೂ ಸರಿ ನಿಮಗಾಗಿ ಬೇಡರ ಕಣ್ಣಪ್ಪಗಳ ಪಡೆಯೊಂದಿದೆ. ಸುಳ್ಳೋ ನಿಜವೋ ಬೇರೆ, ಹೀಗಂದವಳ ಬಾಯಿಗೆ ಹಾಲು ಸಕ್ಕರೆ. ಯಾರು ಕೋಪ ಬರಲ್ಲ ಹಿಂಗೆ ಬರೆದ್ರೆ. ಬಟ್ ಲಂಕೇಶ್ ಇದನ್ನು ಪ್ರಕಟ ಮಾಡಿದ್ರು. DR ಬೇಡ ಅಂದರೂ ಪ್ರಕಟ ಮಾಡಿದರು ಮತ್ತು ಚೆನ್ನಾಗಿದೆ ಅಂತಲೂ ಹೇಳಿದರು. ಸೊ ಥ್ಯಾಂಕ್ ಯು ವೆರಿ ಮಚ್ ಲಂಕೇಶ್ನ ನೆನಪಿಸ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತು ನಿಮ್ಮ ಜೊತೆ ಅದನ್ನು ಹಂಚಿಕೊಳ್ಳೋಕ್ಕೆ ನಂಗೆ ಗೊತ್ತಿಲ್ಲ ನಾನು ಎಷ್ಟು ನ್ಯಾಯ ಒದಗಿಸಿದ್ದೀನಿ ಅಂತ, ಆದರೆ ಖುಷಿಯಾಗಿದೆ. ಥ್ಯಾಂಕ್ ಯು.